ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಿರಂತರವಾಗಿ ನಮ್ಮನ್ನು ಅಭಿಮಾನಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ತಲುಪಿಸ್ತಾ ಇದ್ದೇವೆ. ಇದು ಮಾಸ ಭವಿಷ್ಯ 2026 ಮಾರ್ಚಲ್ಲಿ ಗುರಹಗಳ ಫಲಾಫಲ ಯಾವ ಥರ ಇದೆ ಒಂದು ಸರ್ತಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಜೊತೆಗೆ ಶುಕ್ರ 2ನೇ ತಾರೀಕಿಂದ ಮಾರ್ಚ್ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂಥ ಮೀನ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ಲಸ್ ಇದರ ಜೊತೆಗೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಕುಜ ಕೂಡ ಕುಂಭರಾಶಿಯಲ್ಲಿದ್ದು ಬುಧನ ಒಟ್ಟಿಗೆ ಇದ್ದಾರೆ. ರವಿ ಭಗವಾನರು 14ನೇ ತಾರೀಕು ಮೀನ ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂಗೆ ರಾಹು ಕೇತು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಯಥಾಸ್ಥಿತಿಯಾಗಿದ್ದಾರೆ. ಇದು ಈ ವಾರದ ಗ್ರಹಗಳ ಒಂದು ಚಲನೆ. ನಾವು ಪ್ರತಿಯೊಂದು ರಾಶಿಯನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಆ ರಾಶಿಗೆ ಫಲಾಫಲಗಳೇನು ಮತ್ತು ಏನು ಪರಿಷ್ಕಾರಗಳು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಗೆ ಸ್ವಲ್ಪ ಸಮಯ ಸುಧಾರಿಸ್ತಾ ಇದೆ ಅಂತಲೇ ಹೇಳಬೇಕು. 7 ವರ್ಷ ಶನಿಕಾಟ ನಡೀತಾ ಇದ್ರು. ಶನಿ ಭಗವಾನರು 12ನೇ ಮನೆಯಲ್ಲಿ ಕೂತ್ಕೊಂಡು ಸಾಕಷ್ಟು ಎಕ್ಸ್ಪೆಂಡಿಚರ್ಸ್ ಕೊಡ್ತಾ ಇದ್ರು ಕೂಡ ಲಾಭಸ್ಥಾನದಲ್ಲಿ ಭೂಮಿಕಾರಕ ಕುಜ ಇದ್ದಾರೆ. ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳು, ವ್ಯವಸಾಯ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರು, ಪ್ಲಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎಲ್ಲ ವಿಚಾರವಾಗಿ ಕೂಡ ಕುಜ ಭಗವಾನರು ಜೊತೆಯಲ್ಲಿದ್ದಾರೆ. ಫ್ಯಾಕ್ಟ್ರಿಗಳು ನಡೆಸ್ತಕ್ಕಂಥವ್ರು ಕೂಡ ಕುಜ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಬುಧ ಇದ್ದಾರೆ. ಕುಜ ಬುಧ ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಬುದ್ಧಿವಂತಿಕೆ ಸಂಬಂಧಿಸಿರ್ತಕ್ಕಂಥ ಕಾಂಬಿನೇಷನ್ನು, ವ್ಯವಹಾರಗಳನ್ನು ನಾಜೂಕಾಗಿ ನಯವಾಗಿ ಮಾಡಿ ಮುಗಿಸ್ತಕ್ಕಂಥದ್ದು, ಫೈನಾನ್ಷಿಯಲ್ ಇನ್ಫ್ಲೋ, ಮಾತಿನ ಮುಖಾಂತರ ದುಡ್ಡು ಬರ್ತಕ್ಕಂಥದ್ದು, ಮತ್ತು ಭೂಮಿ ವಿಚಾರವಾಗಿ ದುಡ್ಡು ಬರ್ತಕ್ಕಂಥದ್ದು, ವ್ಯವಸಾಯ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಮನಿ ಬರ್ತಕ್ಕಂಥದ್ದು ಕೂಡ ಹೇಳ್ತೀವಿ. ಹಾಗೆ ಶುಕ್ರ ಭಗವಾನರು 12ನೇ ಮನೆಯಲ್ಲಿದ್ದರೆ ಕುಟುಂಬದಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ, ದಂಪತಿಗಳ ಮಧ್ಯೆ ಒಳ್ಳೆಯ ಅನುಬಂಧ ಬರ್ತಕ್ಕಂಥದ್ದು. ಆದರೆ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಭಗವಾನರು ಒಟ್ಟಿಗೆ ಇದ್ದಾರೆ. ಈ ಕಾಂಬಿನೇಷನಿಂದ ಏನಾದ್ರೂ ತಂದೆ ಮತ್ತು ಮಗನ ವಿಚಾರದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟದ ಮಾತು ಬಂದು ಹೋಗ್ತಕ್ಕಂಥದ್ದು, ತಂದೆ ಸ್ವಲ್ಪ ಜೋರಾಗಿ ಮಾತಾಡೋದು ಅಥವಾ ಮಗ ಎದುರು ಜವಾಬನ್ನು ಹೇಳೋದು, ಇದರಿಂದ ಸ್ವಲ್ಪ ಫ್ರಿಕ್ಷನ್ ಆಗ್ತಕ್ಕಂಥದ್ದು. ಮತ್ತು ರಾಹು ಭಗವಾನರು ಯಥಾಸ್ಥಿತಿ ಲಾಭಸ್ಥಾನದಲ್ಲಿರೋದರಿಂದ IT ಉದ್ಯೋಗಿಗಳಿಗೆ, ಪ್ಲಸ್ ಟ್ಯಾಲೆಂಟ್ ಐಡಿಯಾಸನ್ನು ಯೂಸ್ ಮಾಡಿ ವ್ಯವಹಾರಗಳನ್ನು ಮಾಡ್ತಾ ಇರೋರಿಗೆ ಒಳ್ಳೆ ಟೈಮ್ ನಡೀತಾ ಇದೆ. 7 ವರ್ಷ ಶನಿಕಾಟ ನಡೀತಾ ಇರೋದರಿಂದ ಶನಿದೇವರಿಗೆ ಶಾಂತಿನಿ. ಅದಕ್ಕೆ ಮೊದಲು ನಾವು ತಿಳಿಸಿರ್ತಕ್ಕಂಥ ಶಾಂತಿ ಕ್ರಮಗಳನ್ನು ನೀವು ಪಾಲನೆ ಮಾಡ್ತಾ ಬನ್ನಿ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಸ್ವಲ್ಪ ಮಟ್ಟಿಗೆ ಸಂತಾನ ವಿಚಾರದಲ್ಲಿ ಅಥವಾ ಮಕ್ಕಳಿಗೆ ಬೇಗ ಸ್ಕೂಲ್ ಸಿಗದೆ ಇರೋದು ಅಥವಾ ನೀವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗದೆ ಇರೋದು, ಈ ಥರ, ಮತ್ತು ಮಕ್ಕಳಿನ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದೆ. ಲಾಭಸ್ಥಾನದಲ್ಲಿ 3 ಗ್ರಹ ಇರೋದರಿಂದ ಧೈರ್ಯವಾಗಿ ನೀವು ಯಾವುದೇ ವ್ಯವಹಾರಗಳನ್ನು ಮಾಡಿದರೂ ಕೂಡ ಜಯ ಸಿಕ್ಕತ್ತೆ. ಎಕ್ಸ್ಪೆಷಲಿ ಭೂಮಿ ವ್ಯವಹಾರಗಳು ಬುಧನ ಪ್ರಭಾವದಿಂದ ಸ್ಕೂಲು, ಕಾಲೇಜು ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ಶೇರ್ ಬಿಸ್ನೆಸ್ಸಲ್ಲಿ ಕೂಡ ತಕ್ಕ ಮಟ್ಟಿಗೆ ಲಾಭವನ್ನು ತೋರಿಸ್ತಾ ಇದೆ. ಆದರೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಸ್ವಲ್ಪ ಜಾಗ್ರತೆಯಿಂದ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಹೇಳುತ್ತೆ. ವಿದೇಶದಲ್ಲಿರ್ತಕ್ಕಂಥ ಅವ್ರಿಗೂ ಕೂಡ ಒಳ್ಳೆಯ ಲಾಭಗಳನ್ನು ತೋರಿಸ್ತಾ ಇದೆ. ಯಾಕಂದರೆ ಶನಿ ಭಗವಾನರ ಜೊತೆಗೆ ಶುಕ್ರ ಕೂಡ 12ನೇ ಮನೆಯಲ್ಲಿರೋದರಿಂದ, ಜೊತೆಗೆ ಸೂರ್ಯ ಭಗವಾನರು ಕೂಡ ಇರೋದರಿಂದ ವಿದೇಶದಲ್ಲಿ ವ್ಯಾಸಂಗಕ್ಕಾಗಿ ಕೂಡ ಅನುಕೂಲ ಪರಿಸ್ಥಿತಿಗಳಿದ್ದಾವೆ. ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೋದು. ಮತ್ತು ಜೊತೆಗೆ 3 ಮುಖದ ರುದ್ರಾಕ್ಷ
ಇದು ಅಗ್ನಿತತ್ವದ ರುದ್ರಾಕ್ಷ, ಅಗ್ನಿಸ್ವರೂಪ. ಮೇಷರಾಶಿ ಕೂಡ ಅಗ್ನಿರಾಶಿ. ಇದನ್ನು ಹಾಕೊಳ್ಳೋದ್ರಿಂದ ತಾಳ್ಮೆ, ಸಂಯಮ, ಕೂಲಾಗಿದ್ದು ವ್ಯವಹಾರಗಳನ್ನು ವಿವೇಚನ ಶಕ್ತಿಯಿಂದ ಮಾಡಿ ಜಯವನ್ನು ಪಡ್ಕೊಳ್ಳೋದಕ್ಕೆ ಈ 3 ಮುಖದ ರುದ್ರಾಕ್ಷವನ್ನು ಧರಿಸಬೇಕು. ಮಾಘ ಮಾಸದಲ್ಲಿ ಯಾವ ದಿನವಾದರೂ ಧರಿಸ್ಬೋದು. ಉಳಿದಂಥ ಮಾಸಗಳಲ್ಲಿ ಸೋಮವಾರ ಮಾತ್ರ ಬೆಳಗಿನ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ಸೂರ್ಯೋದಯಕ್ಕೆ ಮೊದಲು ಒಂದು ಕೆಂಪು ದಾರದಲ್ಲಿ ಮೊದಲನೇ ಸರ್ತಿ ಹಾಕ್ಕೊಳ್ಳುವಾಗ ಆ 3 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ಶಿವಾನುಗ್ರಹಣೆಯಿಂದ, ಭಗವಂತನ ಅನುಗ್ರಹದಿಂದ ನೀವು ಸುಖ ಸಂತೋಷಗಳನ್ನು ಪಡ್ಕೊಳ್ಬೋದು. ಮುಂದಿನ ರಾಶಿ ವೃಷಭ ರಾಶಿ, ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ರಾಶಿ. ಈ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಫಲಾಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು 14ನೇ ತಾರೀಕು ಆದಮೇಲೆ ನಿಮ್ಗೆ ಅದ್ಭುತವಾದಂಥ ಫಲಗಳನ್ನು ಕೊಡ್ತಾ ಇದ್ದಾರೆ. ಸೂರ್ಯ ಭಗವಾನರಂದರೆ ಕ್ಷತ್ರಿಯರು, ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು, ಗೌರ್ಮೆಂಟು, ಕಾಂಟ್ರಾಕ್ಟರ್ಸು, ವರ್ಕ್ಸು. ಸೊ ಹೀಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದು ಶುಭ ಅನ್ನೋದು ತೋರಿಸ್ತಾ ಇದೆ. ಸಖತ್ತಾಗಿ ನಿಮಗೆ ಸೂರ್ಯ ಭಗವಾನರು ನಿಮ್ಮ ಬೆನ್ನಿಗೆ ನಿಂತ್ಕೊಂಡು ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. ಹೇಗೇನು ಶುಕ್ರ ಭಗವಾನರು ಲಾಭ ಸ್ಥಾನದಲ್ಲಿದ್ದಾರೆ. ಬೆಳ್ಳಿ, ಬಂಗಾರ, ದ್ರವ್ಯ, ಸೌಂದರ್ಯ ವಸ್ತುಗಳು, ಸಿನಿಮಾ, ನಾಟಕ, ಕಲೆಯಲ್ಲಿರ್ತಕ್ಕಂಥವರು ಕೂಡ ಒಳ್ಳೆಯ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟು ಶನಿ ಭಗವಾನರು ಯಥಾ ರೀತಿ ಲಾಭ ಸ್ಥಾನದಲ್ಲಿರೋದರಿಂದ ಫೈನಾನ್ಷಿಯಲ್ ಗೇಯ್ನು ನಿಮಗೆ ಅದ್ಭುತವಾದ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಯಾರು ಜೀವನದಲ್ಲಿ ಮೇಲೆ ಬರಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಳ್ಳೋರಿಗೆ ಇದು ಸಕಾಲ. ಒಂದು ಶನಿ ಭಗವಾನರ ಒಂದು ಕೃಪೆಯಿಂದ, ಹಾಗೇನು ಶುಕ್ರ ಭಗವಾನರು, ಸೂರ್ಯ ಭಗವಾನರ ಒಂದು ಕೃಪೆಯಿಂದ ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾದ ಜಯ ಆಯಿತು. ಪ್ಲಸ್ಸು ನಿಮಗೆ ರಾಹು ಭಗವಾನರ 10ನೇ ಮನೆಯಲ್ಲಿರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಸಮಾಧಾನ ಕಮ್ಮಿ ಇರುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ತೋರಿಸುತ್ತೆ. ಬಟ್ ಬುಧರು 10ನೇ ಮನೆಯಲ್ಲಿರೋದರಿಂದ ನಿಮ್ಮ ನಾಲೆಡ್ಜ್, ವಾಕ್ಚಾತುರ್ಯದಿಂದ ಬಿಸ್ನೆಸ್ ಆಗಲಿ, ಜಾಬ್ ಆಗಲಿ, ಯಾವುದೇ ವೃತ್ತಿಯಲ್ಲಿ ಮಾಡ್ತಾ ಇರೋರಿಗೆ ನಿಮ್ಮ ವಾಕ್ಚಾತುರ್ಯದಿಂದ ಗುರುತಿಸ್ಕೊಳ್ತಕ್ಕಂಥದ್ದು. ಹಾಗೆ ಕುಜರು ಕೂಡ 10ನೇ ಮನೆಯಲ್ಲಿರೋದರಿಂದ ಭೂಮಿ ವ್ಯವಹಾರಗಳು ಇಂಥದ್ದು ಸ್ವಲ್ಪ ನಿಧಾನ ಆಗಿದ್ರೂ ಕೂಡ ಪ್ರಯತ್ನ ಮಾಡಿದರೆ, ಗುರು ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ಭೂಮಿಯಿಂದ ಕೂಡ ಲಾಭ ಸಿಕ್ಕತ್ತೆ. ಶುಕ್ರ ಲಾಭಸ್ಥಾನದಲ್ಲಿರೋದ್ರಿಂದ ನೀವು ಗೃಹ ನಿರ್ಮಾಣ ಕಾರ್ಯ ಯಾರ್ಯಾರು ಕೈಗೊಂಡಿದ್ದಾರೋ ಅವರು ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಗೃಹಪ್ರವೇಶ ಮಾಡ್ತಕ್ಕಂಥದ್ದು, ಗೃಹ ನಿರ್ಮಾಣ ಕಾರ್ಯಗಳು ಮುಕ್ತಾಯ ಮಾಡಿಕೊಳ್ಳೋದಕ್ಕೆ ಕೂಡ ಇದು ಸಕಾಲವಾಗಿದೆ. ಗುರು ಭಗವಾನರು ಧನಸ್ಥಾನದಲ್ಲಿದ್ದರೂ ನಿಮಗೆ ಎನ್ಕರೇಜ್ಮೆಂಟ್ ಆಗಿ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಫೈನಾನ್ಷಿಯಲ್ ಇನ್ಕಮನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪ್ರಯತ್ನ ಮಾಡೋವರಿಗೆ ಮಾತ್ರ. ಪ್ಲಸ್ ದಶಾಭುಕ್ತಿಗಳು ನೋಡ್ಕೊಳ್ಳಿ. ಒಂದು ವೇಳೆ ದಶಾಭುಕ್ತಿಗಳು ನಿಮ್ಗೆ ಅನುಕೂಲಕರವಾಗಿಲ್ಲ ಅಂದರೆ ಶುಭ ಫಲಗಳು ಸ್ವಲ್ಪ ಕಮ್ಮಿ ಸಿಗ್ಬೋದು. ಒಂದು ವೇಳೆ ದಶಾಭುಕ್ತಿಗಳು ಕ್ರೂರವಾಗಿದ್ದರೆ ಶುಭ ಫಲಗಳು ಕಮ್ಮಿ ಸಿಕ್ಕಿ, ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಶುಭ ಫಲಗಳು ಇನ್ನೂ ಹೆಚ್ಚಾಗಿ ಸಿಗ್ಬೋದು. ಸೊ ಅದರಿಂದ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಆದರೆ 4ನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಗವಾನರು ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕೆಲಸ ನಿಂತು ಮುಂದಕ್ಕೆ ಹೋಗುತ್ತೆ. ಕೆಲಸಗಾರರು, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು, ಇವರಿಂದ ಕೂಡ ನಿಮಗೆ ಸರಿಯಾದ ಸಹಕಾರ ಸಿಕ್ಕೋದಿಲ್ಲ. ಅದರಿಂದ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಪ್ಲಸ್ ರಾಹು ಭಗವಾನರ 10ನೇ ಮನೆಯಲ್ಲಿರೋದ್ರಿಂದ ದುರ್ಗಾ ದೇವಿ ಆರಾಧನೆ ಮಾಡಿ. ಮತ್ತು ಈ ರಾಶಿಯವರಿಗೆ 4 ಮುಖದ ರುದ್ರಾಕ್ಷವನ್ನು ಎನಿ ಮಂಡೇ ಬಿಫೋರ್ ಸನ್ರೈಸ್ ಸ್ನಾನ ಸಂಧ್ಯಾ ವಂದನೆಯನ್ನು ಮುಗಿಸ್ಕೊಂಡು ನೀವು ಒಂದು ಕೆಂಪು ದಾರದಲ್ಲಿ ಒಂದು ರುದ್ರಾಕ್ಷವನ್ನು ಧಾರಣೆ ಮಾಡೋದ್ರಿಂದ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಇದನ್ನು ಬ್ರಹ್ಮಸ್ವರೂಪ ಅಂತ ಕರಿತೀವಿ. ಬ್ರಹ್ಮ ಅಂದರೆ ಜ್ಞಾನ ಅಂತ, ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮನ ಸ್ವರೂಪ ಇದು. ಸೊ ಅದರಿಂದ ಇದು ವಿದ್ಯೆಗೆ ತುಂಬ ಸಪೋರ್ಟ್ ಮಾಡ್ತಕ್ಕಂಥವ್ರು. ವೃಷಭ ರಾಶಿಯಲ್ಲಿ ಯಾರಾದರೂ ಮಕ್ಕಳಿದ್ದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದರೆ ಇವರಿಗೆ ಈ ರುದ್ರಾಕ್ಷವನ್ನು ಹಾಕಿ, ಇವನು ಹಿರಿಯರಾಗ್ಬೋದು, ಮಹಿಳೆಯರಾಗ್ಬೋದು, ಎಲ್ಲರೂ ರುದ್ರಾಕ್ಷವನ್ನು ಧಾರಣೆ ಮಾಡ್ಬೋದು. ಸೊ ಈ ತಿಂಗಳು ಓವರಾಲ್ ಆಗಿ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಕಷ್ಟಪಡಿ, ಹಾರ್ಡ್ ವರ್ಕ್ ಮಾಡಿ. ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಇದು ಸಕಾಲ. ನಿಮಗೆ ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಗುರು ಭಗವಾನರು ಕೂತ್ಕೊಂಡಿದ್ದಾರೆ.
ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಸಕ್ಸಸ್ಫುಲ್ಲಾಗಿ ಬರ್ತಕ್ಕಂಥದ್ದು, ಅಕಾಡೆಮಿಕ್ಸಲ್ಲಿ ಕೂಡ ರ್ಯಾಂಕ್ ಬರ್ತಕ್ಕಂಥದ್ದು ಯೋಗ ಕೂಡ ನಿಮಗಿದೆ, ಒಳ್ಳೆಯದಾಗಿ. ಮುಂದಿನ ರಾಶಿ ಮಿಥುನ ರಾಶಿ. ಇವರೆಲ್ಲ ಕಾಂಪ್ಲಿಕೇಟೆಡ್ ಸಿಚುಯೇಷನ್ಸನ್ನು ಇವರು ವಾಕ್ಚಾತುರ್ಯದಿಂದ, ಇಂಟಲೆಕ್ಚುಯಲ್ ಟ್ರೈಟ್ಸಿಂದ ಇವರು ಸಾಲ್ವ್ ಮಾಡ್ಕೊಳ್ತಕ್ಕಂಥವ್ರು. ಯಾವುದರಲ್ಲೂ ಸಿಕ್ಕಾಕೊಳ್ಳಲ್ಲ ಇವರು ಅಷ್ಟು ಈಸಿಯಾಗಿ. ಮಾತುಗಾರ. ಈ ತಿಂಗಳಲ್ಲಿ 3ನೇ ಮನೆಯಲ್ಲಿ ಕೇತು ಭಗವಾನರು ಸಂಚಾರ ಮಾಡ್ತಾ ಇದ್ದಾರೆ. 3ನೇ ಮನೆಯಲ್ಲಿ ಕೇತು ಇದ್ದಾರಂದರೆ ಜಯ ಅಂತ. 3ನೇ ಮನೆಯಲ್ಲಿ ಕೇತು ಇರೋದರಿಂದ ಪ್ರಯತ್ನದ ಮುಖಾಂತರ ಜಯ ಸಿಗ್ತಕ್ಕಂಥದ್ದು. ಪ್ಲಸ್ ಕರಕುಶಲಕರ್ಮಿಗಳಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ಸು. ಕೈಯಿಂದ ಕೆಲಸ ಮಾಡ್ತಕ್ಕಂಥವ್ರು, ಟೈಪ್ ರೈಟರ್ಸು, ಬರವಣಿಗೆ ಮಾಡ್ತಕ್ಕಂಥವ್ರು, ಕಂಪ್ಯೂಟರ್ ಕೆಲಸ ಮಾಡ್ತಕ್ಕಂಥವ್ರು ಕೂಡ, ಮತ್ತು ವ್ಯವಸಾಯದಾರರು ಕೂಡ ಇದು ಅನುಕೂಲಕರವಾಗಿರ್ತಕ್ಕಂಥ ಕಾಂಬಿನೇಷನ್. ಪ್ಲಸ್ ಕರ್ಮಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ. ಸೊ ಉದ್ಯೋಗದಲ್ಲಿ ಬಡ್ತಿ, ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು. ಶುಕ್ರ ಭಗವಾನರ ಒಂದು ಪ್ರಭಾವದಿಂದ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗ್ತಕ್ಕಂಥದ್ದು. ಪ್ಲಸ್ ಗುರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ತಿರುಗಾಟ, ಓಡಾಟ, ಒಂದು ಶ್ರಮೆಯಿಂದ ಸಕ್ಸಸ್ ಪಡ್ಕೋಬೇಕಾಗತ್ತೆ, ತಾಳ್ಮೆ ಬೇಕಾಗತ್ತೆ. ಶಾರ್ಟ್ಕಟ್ಸಲ್ಲಿ ಹೋಗೋಕ್ಕೆ ಹೋಗಬೇಡಿ, ಧರ್ಮ ಮಾರ್ಗದಲ್ಲಿ ಹೋಗಿ ಸ್ವಲ್ಪ ಭಕ್ತಿಯನ್ನು ಕೂಡ ಬೆಳೆಸ್ಕೊಳ್ಳಿ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಕೂಡ ಸ್ವಲ್ಪ ಉದ್ಯೋಗ ಇಂಥದ್ರಲ್ಲಿ ಸ್ವಲ್ಪ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈವನ್ 25 ಕೂಡ ಕೊನೆ ಭಾಗದಲ್ಲಿ ಸ್ವಲ್ಪ ಟೆನ್ಷನ್ಸ್ ಇತ್ತು. 26 ಸೆಟ್ಲ್ ಆಗೋಕ್ಕೆ ಒಳ್ಳೆ ಟೈಮ್ ಇದೆ. ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಆಲೋಚನೆ ಮಾಡಿ ಆತುರ ಪಡೆದಿರ ಒಳ್ಳೆ ನಿರ್ಧಾರಗಳನ್ನು ತಗೊಳ್ತಾ ಬನ್ನಿ ಉದ್ಯೋಗ ಸ್ಥಳಗಳಲ್ಲಿ. ಹಾಗೆ ನಿಮಗೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರಂದರೆ ಸಡನ್ನಾಗಿ ಮೇಲೆ ಕರ್ಕೊಂಡೋಗಿ ಕೆಳಗಡೆ ಬರ್ತಕ್ಕಂಥದ್ದು, ಇರೋ ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು, ಇಲ್ಲದಿರೋ ಉದ್ಯೋಗ ಸಡನ್ನಾಗಿ ಪಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಕೂಡ ಏರ್ಪೇರು ಮಾಡ್ತಾ ಇರ್ತಾರೆ. ರಾಹು ಭಗವಾನರನ್ನು ಹೊಲಿಸ್ಕೋಬೇಕಂದ್ರೆ ದುರ್ಗಾದೇವಿನ ಆರಾಧನೆ ಮಾಡಬೇಕು, ಆರೆಂಜ್ ಕಲರ್ ಯೂಸ್ ಮಾಡಬೇಕು. ಕುಜ ಭಗವಾನರು ಕೂಡ 9ನೇ ಮನೆಯಲ್ಲಿದ್ದರು. 9ನೇ ಮನೆಯಲ್ಲಿ ಕುಜರು ಕೂಡ ಅಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥವರಲ್ಲ. ಭೂಮಿ ವ್ಯವಹಾರಗಳು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಹಿಂದು ಮುಂದೆ ಆಗ್ತಾ ಇರುತ್ತೆ. ಆದರೆ ಬುಧರು ನಿಮಗೆ ಭಾಗ್ಯಸ್ಥಾನದಲ್ಲಿರೋದರಿಂದ ಕಾಲೇಜು, ಸ್ಕೂಲು, ಎಂಟ್ರೆನ್ಸು ಇಂಥದಕ್ಕೆಲ್ಲ ಕೂಡ ಬುಧರು ಅನುಕೂಲವಾಗಿ ಇರ್ತಾರೆ. ಎಕ್ಸಾಮಿನೇಷನ್ಸ್ ಬರೀತಕ್ಕಂಥ ಸ್ಟೂಡೆಂಟ್ಸ್ಗೂ ಕೂಡ ಭಾಗ್ಯದಲ್ಲಿರ್ತಕ್ಕಂಥ ಬುಧ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ನಿಮ್ಮ ಮೆಮರಿ ಪವರನ್ನು ಇನ್ಕ್ರೀಸ್ ಮಾಡಿ ಆ ಟೈಮ್ಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಒಂದು ಸಹಾಯವನ್ನು ಸಿಗ್ತಕ್ಕಂಥದ್ದು ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ. ಮತ್ತು ನಿಮಗೆ ಶುಕ್ರ ಭಗವಾನರ ಜೊತೆಗೆ ಸೂರ್ಯ ಭಗವಾನರು ಕೂಡ ನಿಮಗೆ ಕರ್ಮಸ್ಥಾನದಲ್ಲಿದ್ದಾರೆ. ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಾನರಿದ್ದಾರೆ ಅಂದರೆ ಅಧಿಕಾರ ಕೊಟ್ಟಿದ್ದರೂ ಕೂಡ ಶನಿ ಜೊತೆಯಲ್ಲಿರೋದರಿಂದ ಮನೆಯಲ್ಲಿ ತಂದೆ ತಾಯಿ ಆಗಲಿ ಅಥವಾ ಮಾವನ ವಿಚಾರದಲ್ಲಿ ಅಥವಾ ಅತ್ತೆ ವಿಚಾರದಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟದು ಜಗಳ, ಮಾತು, ಮನಸ್ತಾಪಗಳು ಬರೋದಕ್ಕೆ ಚಾನ್ಸ್ ಇರುತ್ತೆ. ಇದು ಯಾವುದಕ್ಕೂ ಕೂಡ ನೀವು ಅವಕಾಶಗಳನ್ನು ಕೊಡಬಾರ್ದು. ಜೀವನ ಅನ್ನೋದು ಒಂದೇ ಇರೋದು. ನಾಳೆ ಯಾರಿರ್ತಾರೆ ಯಾರಿರಲ್ವೋ ಗೊತ್ತಿಲ್ಲ. ಇವತ್ತಿರೋ ಜೀವನವನ್ನು ನಾವು ಸಂತೋಷವಾಗಿ ಅನುಭವಿಸ್ತಕ್ಕಂಥದ್ದು ಮತ್ತು ಎಲ್ಲರಲ್ಲಿ ಕೂಡ ನಾವು ಪ್ರೀತಿ, ಪ್ರೇಮ, ಅನುರಾಗ, ಭಕ್ತಿ, ಗೌರವಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಉತ್ತಮವಾದ ಜೀವನವನ್ನು ನಾವು ನಡೆಸ್ಬೋದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಕೂಡ ಸಾಧಾರಣ ಫಲಗಳಿದ್ದಾವೆ. ಮುಖ್ಯವಾಗಿ ಗುರು ಭಗವಾನರು ವ್ಯಯಸ್ಥಾನದಲ್ಲಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸು. ಗುರು ಅಂದರೆ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಎಕ್ಸ್ಪೆಂಡಿಚರ್ಸು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಕ್ಸ್ಪೆಂಡಿಚರ್ಸು, ಮಕ್ಕಳ ವಿಚಾರ ವಿದ್ಯಾಭ್ಯಾಸವಾಗಿ ವರಿ. ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಬರಬೇಕಾಗಿರ್ತಕ್ಕಂಥ ಹಣ ಬರದೇ ಇರೋದು, ಕೊಡಬೇಕಾಗಿರೋ ಹಣ ಕೊಡೋಕ್ಕಾಗದೇ ಇರೋದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಲವರ್ಸ್ಗೆ ಬ್ಯಾಡ್ ನ್ಯೂಸ್, ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ದೂರ ಆಗ್ತಕ್ಕಂಥದ್ದು. ಸಂಯಮ ಪಾಲಿಸಿದ್ರೆ ಸ್ವಲ್ಪ ಕಾಲ ಜೀವನ ಚೆನ್ನಾಗಿರುತ್ತೆ. ಅಷ್ಟಮದಲ್ಲಿ ಇರ್ತಕ್ಕಂಥ ರಾಹು ನಿಮಗೆ ಧೈರ್ಯ ಕೊಟ್ಟಿದ್ರು ಕೂಡ ಅಪ್ ಆ್ಯಂಡ್ ಡೌನ್ಸೇ ತುಂಬ ಮಾಡ್ತಾ ಇರ್ತಾರೆ. ರಾಹು ಭಗವಾನನ್ನು ಒಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ನಿಮಗೆ ಉಪಾಯಗಳನ್ನು ಹೇಳಿದ್ದೀನಿ, ಅದನ್ನು ಪರಿಹಾರಗಳನ್ನು ಪಾಲನೆ ಮಾಡಿ. ಬುಧರು ಅಷ್ಟಮದಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಸಡನ್ನಾಗಿ ಲಾಭ ಬರೋಕ್ಕೆ ಕೂಡ ಅವಕಾಶ ಇದೆ. ಬಂಧು ಬಳಗ ಬಂದು
ಹಬ್ಬ ಹರಿದಿನಗಳಲ್ಲಿ ತುಂಬ ಎಕ್ಸ್ಪೆಂಡಿಚರ್ ಕೂಡ ಕೊಡ್ತಾನೆ. ಸಡನ್ನಾಗಿ ಗೆಸ್ಟ್ ಬಂದ್ಬಿಡ್ತಾರೆ ಮನೆಗೆ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಕುಜ 8ನೇ ಮನೆಯಲ್ಲಿದ್ದರೆ ರಕ್ತ ಸಂಬಂಧಿಗಳ ಜೊತೆ ಏನಾದರೂ ಜಗಳ ಬರ್ತಕ್ಕಂಥದ್ದು, ಬ್ರದರ್ಸು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಜೊತೆ ಮನಸ್ತಾಪಗಳು, ಭೂಮಿಗಾಗಿ ವ್ಯಾಜ್ಯಗಳು ಬರ್ತಕ್ಕಂಥದ್ದು. ಸೊ ಇದರಿಂದ ಈ ಸಂದರ್ಭಗಳಲ್ಲಿ ಸಾಧ್ಯವಿದ್ದಷ್ಟು ಕೂಡ ಲಿಟಿಗೇಷನ್ ವ್ಯವಹಾರಗಳನ್ನು ನೀವು ಕೈ ಎತ್ಕೊಳ್ಳೋಕೆ ಹೋಗಬಾರ್ದು. ಕುಜರನ್ನು ಹೊಲಿಸ್ಕೋಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಬೇಕು. ನಿಮ್ಗೆ ಅನುಕೂಲ ಆದಾಗ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸು ನಾಗರಕಲ್ಲಿಗೆ ಅಭಿಷೇಕ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡಿ ಕುಜರು ಹೊಲಿತಾರೆ. ರಾಹುನ ಹೊಲಿಸ್ಕೋಬೇಕಂದ್ರೆ ವೆರಿ ಈಸಿ. ದುರ್ಗಾದೇವಿನ ಆರಾಧನೆ ಮಾಡಿ, ಆರೆಂಜ್ ಕಲರ್ಸ್ ಯೂಸ್ ಮಾಡಿ, ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ಆಲ್ ಆಫ್ ಸಡನ್ ಒಂದು ಗುಡ್ ನ್ಯೂಸನ್ನು ಕೊಡ್ತಾರೆ. ಎಕ್ಸ್ಪೆಷಲಿ ಒಂದು ಸ್ತ್ರೀ ಮುಖಾಂತರ ಜಯವನ್ನು ಕೊಡ್ತಕ್ಕಂಥದ್ದು. ಪ್ಲಸ್ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು ತಂದೆ ವ್ಯವಹಾರಗಳಲ್ಲಿ, ಎಕ್ಸ್ಪೆಷಲಿ ಆರ್ಟ್ ರಿಲೇಟೆಡ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಸೌಂದರ್ಯ ವರ್ಧಕಗಳು, ಬಟ್ಟೆ, ಜ್ಯುವೆಲ್ಸು ಇಂಥ ವಿಭಾಗದಲ್ಲಿ ಕೆಲಸ ಮಾಡೋವ್ರಿಗೂ ಕೂಡ ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋರು ಕೂಡ ಜಯ ಕೊಡ್ತಕ್ಕಂಥದ್ದು. ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ತಂದೆ ಮತ್ತು ಮಗನಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ, ಚಿಕ್ಕದಿರುತ್ತೆ, ಆದರೆ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡೋದ್ರಿಂದ ಅದು ದೊಡ್ಡದಾಗತ್ತೆ, ಪರ್ಮನೆಂಟ್ ಆಗಿ ಕೂಡ ಮನಸ್ತಾಪಗಳು ಬರೋಕ್ಕೆ ಚಾನ್ಸ್ ಇರುತ್ತೆ. ಅದರಿಂದ ಈ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ತಂದೆ ಏನಾದರೂ ಹೇಳಿದ್ರೆ ಆಯ್ತು ಹೋಗಪ್ಪ ಅನ್ಬೇಕು, ಇಲ್ಲ ಒಂದು ವೇಳೆ ಮಗ ಏನೋ ಅಂದ್ರೆ ಆ ಕ್ಷಣಕ್ಕೆ ಸೀರಿಯಸ್ ಆಗಿ ತೊಗೋಬಾರ್ದು. ಈ ಥರ ಮಾಡಿದರೆ ಈ ಕಾಂಬಿನೇಷನಿಂದ ಒಂದು ತಿಂಗಳಲ್ಲಿ ಆಚೆ ಬರ್ತೀರಿ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಂತರು ನಿಧಾನವಾಗಿ ಭಾಗ್ಯೋದಯವನ್ನು ಮಾಡ್ತಾ ಇದ್ದಾರೆ. ಎಕ್ಸ್ಪೆಂಡಿಚರ್ಸ್ ಸಾಕಷ್ಟು ತೋರಿಸ್ತಾ ಇದೆ, ಇನ್ಕಮ್ ನಿಧಾನ ಆಗ್ತಾ ಇದೆ, ಮನಸ್ಸಿಗೆ ತಳಮಳ, ಏನು ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಕನ್ಫ್ಲಿಕ್ಷನ್, ನೆಗೆಟಿವ್ ಥಿಂಕಿಂಗ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ನವಗ್ರಹ ಆರಾಧನೆ ಮಾಡಿ 4 ಮುಖ ರುದ್ರಾಕ್ಷವನ್ನು ಧಾರಣೆ ಮಾಡಿ. ಇದು ಬ್ರಹ್ಮಸ್ವರೂಪ. 4 ಮುಖ ರುದ್ರಾಕ್ಷನ್ನು ಯಾವುದೇ ಸೋಮವಾರ ಸೂರ್ಯೋದಯಕ್ಕೆ ಮೊದಲು ನೀವು ಧಾರಣೆ ಮಾಡೋದ್ರಿಂದ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ನಿಮ್ಮ ಆರ್ಥಿಕ ಅಭಿವೃದ್ಧಿಗಳಿಗೆ ಅದು ಸಹಾಯ ಮಾಡಿಕೊಡುತ್ತೆ. ಸಾಧ್ಯವಿದ್ದಷ್ಟು ಭಕ್ತಿ ಮಾರ್ಗದಲ್ಲಿ ಹೋಗಿ ಧ್ಯಾನ ಮಾಡಿದರೆ ತುಂಬ ಒಳ್ಳೆಯದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ತಿಂಗಳು ಅದ್ಭುತ ಫಲಗಳಿದ್ದಾವೆ, ಆದರೆ ಜಾಗ್ರತೆ ಕೂಡ ಅವಶ್ಯಕತೆ ಇದೆ. ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ಭಗವಾನರು ನಿಮಗೆ ಉದ್ಯೋಗ, ಮದುವೆ ವಿಚಾರದಲ್ಲಿ ಜಯವನ್ನು ಕೊಡ್ತಾ ಇದ್ದಾರೆ. ಸಂತಾನ ವಿಚಾರಕ್ಕಾಗಿ ಟ್ರೈ ಮಾಡ್ತಕ್ಕಂಥವರು, ರೈತರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು, ನಿಮ್ಮ ಬೆಳೆಗೆ ತಕ್ಕ ಬೆಲೆ ಸಿಗ್ತಕ್ಕಂಥ ಸಂದರ್ಭ. ರಾಶಿಯಲ್ಲಿ ಕೇತು ಭಗವಾನರು ಕೂತ್ಕೊಂಡಿದ್ದಾರೆ. ಕೇತು ಜ್ಞಾನಕಾರಕರು, ನಿಮಗೆ ಜ್ಞಾನವನ್ನು ಪ್ರಸಾದ ಮಾಡ್ತಾ ಇದ್ದಾರೆ. ಯಾರು ಓದಬೇಕು, ವಿಚಾರಗಳನ್ನು ತಿಳ್ಕೋಬೇಕು, ಅಥವಾ ವೇದಾಂತ ವಿಚಾರಗಳು, ಅಥವಾ ರಾಮಾಯಣ, ಮಹಾಭಾರತ, ಅಥವಾ ಇದರ ಭಾಗವತ ವಿಚಾರಗಳು, ಅಥವಾ ತತ್ವಜ್ಞಾನಿ ಆಗ್ತಕ್ಕಂಥವ್ರಿಗೆ, ಇದಕ್ಕೆಲ್ಲರೂ ಕೂಡ ಕೇತುವನ್ನು ಆರಾಧನೆ ಮಾಡೋದರಿಂದ, ಕೇತು ಪ್ರಭಾವದಿಂದ ನಿಮಗೆ ಒಳ್ಳೇದು ಮಾಡ್ತಾ ಇದೆ. ಆದರೆ ಕೇತು ವಿಘ್ನಕಾರಕರು ಕೂಡ ಹೌದು, ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನಾವು ಎಚ್ಚರ ತಪ್ಪಬಾರ್ದು. ಭಕ್ತಿ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಕೇತು ತೊಂದರೆ ಮಾಡಲ್ಲ. ಗಣಪತಿನ ಆರಾಧನೆ ಮಾಡೋದ್ರಿಂದ ಕೂಡ ಶ್ರೇಯಸ್ಸಿರುತ್ತೆ. ಮತ್ತು 7ನೇ ಮನೆಯಲ್ಲಿ ಸಾಮಾಜಿಕ ಸಂಬಂಧಗಳು, ವಿವಾಹ ಸ್ಥಾನ, ವ್ಯಾಪಾರ ಸ್ಥಾನ, ವ್ಯವಹಾರ ಸ್ಥಾನವಾಗಿರ್ತಕ್ಕಂಥ 7ನೇ ಮನೆಯಲ್ಲಿ ರಾಹು ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಷನ್ಸ್ ಇರುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಶೇರ್ ಬಿಸ್ನೆಸ್ಗಳಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಮತ್ತು ಪ್ರೀತಿ ಕೂಡ ಅಷ್ಟೇ, ದ್ವೇಷ, ಪ್ರೀತಿ ಇವೆಲ್ಲ ಕೂಡ ಬಂದು ಹೋಗ್ತಾ ಇರುತ್ತೆ. 7ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ ಭಗವಾನರು ಅನ್ನೆಸೆಸರಿ ಜಗಳವನ್ನು ಕ್ರಿಯೇಟ್ ಮಾಡ್ತಾರೆ. ಅದು ವ್ಯಾಪಾರ ಪಾರ್ಟ್ನರ್ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಸಣ್ಣ ಪುಟ್ಟದು ಮಾತು ಬೆಳೆಸ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ.
ತಾಳ್ಮೆಯಿಂದ ಇರಿ, ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ಈ ತಿಂಗಳಲ್ಲಿ ನೀವು. ಪ್ಲಸ್ ಬುಧರು 7ನೇ ಮನೆಯಲ್ಲಿರೋದ್ರಿಂದ ಮ್ಯಾನೇಜ್ ಮಾಡ್ತಾರೆ. ಕೇತು ಮತ್ತು ಕುಜ ಈ ಮಧ್ಯದಲ್ಲಿ ಬುಧ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಕೇತು ಮತ್ತು ಬುಧ ಶತ್ರುಗ್ರಹರಾಗಿರೋದ್ರಿಂದ ನಿಮ್ಗೇನಾದರೂ ಅಲರ್ಜಿಟಿಕ್ ನೇಚರ್ ಕ್ರಿಯೇಟ್ ಆಗ್ತಕ್ಕಂಥದ್ದು, ಮೈಲ್ಡ್ ಸ್ಕಿನ್ ಇಚಿಂಗ್, ಸ್ಕಿನ್ ರಿಲೇಟೆಡ್ ಅಲರ್ಜೀಸ್ ಕೂಡ ಚಾನ್ಸಸ್ ಇರುತ್ತೆ. ಜಾಗೃತಿಯಿಂದ ಇರಬೇಕು. ಭಾಗ್ಯಸ್ಥಾನ ಸ್ಟ್ರಾಂಗ್ ಆಗಿದೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಪ್ರಭಾವದಿಂದ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು, ಒಂದು ಫಿಲಿಮ್, ನಾಟಕ, ಸೀರಿಯಲ್ ಅಥವಾ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಜಯವನ್ನು ಕೊಡ್ತಾ ಇದೆ. ಮತ್ತು ಜ್ಯುವೆಲರಿ ತಗೊಳ್ಳೋರಿಗೆ ಅಥವಾ ಜ್ಯುವೆಲರಿ ಸೇಲ್ ಮಾಡೋರಿಗೆ ಕೂಡ ಅನುಕೂಲವಾಗಿರ್ತಕ್ಕಂಥ ದಿನಗಳಿವು. ಶನಿ ಭಗವಾನರು ಭಾಗ್ಯಸ್ಥಾನದಲ್ಲಿ, ಪಿತೃಸ್ಥಾನದಲ್ಲಿ ಸೂರ್ಯನ ಒಟ್ಟಿಗೆ ಇರೋದರಿಂದ ತಂದೆ ಮಗನ ಮಧ್ಯೆ ಸಂಬಂಧಗಳಲ್ಲಿ ಸ್ವಲ್ಪ ಒಂದು ತಿಂಗಳ ಕಾಲ ಡಿಸ್ಟರ್ಬ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸಾಧ್ಯವಿದ್ದಷ್ಟು ಮಾತುಗಿಳಿಬೇಡಿ. ಗುರು ಹಿರಿಯರನ್ನು, ತಂದೆ ತಾಯಿಯನ್ನು ಗೌರವದಿಂದ ನೋಡ್ತಕ್ಕಂಥ, ಮಾತಾಡ್ತಕ್ಕಂಥ ಸಭ್ಯತೆಯನ್ನು ಕಲಿಯಿರಿ. ಇನ್ನು ಉಳಿದಂಗೆ ಗುರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಓವರಾಲ್ ಆಗಿ ಚೆನ್ನಾಗಿದೆ. ಜಾಗ್ರತೆಯಿಂದ ಇಡಿ. ನಿಮ್ಮ ಮಾತು, ನೀವು ಮಾತಾಡ್ತಕ್ಕಂಥ ಮಾತು ಹಿಡಿತದಲ್ಲಿ ಇಟ್ಕೊಳ್ಳಿ. ಆವೇಶವಾಗಿ ಮಾತಾಡಿ ಆಮೇಲೆ ನೀವೇ ನೋವು ತಿನ್ನೋ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೋಬೇಡಿ. ಹೆಂಡತಿಯನ್ನಂತೂ ಕೆಣಕಕ್ಕೆ ಹೋಗಬೇಡಿ. ನೆಕ್ಸ್ಟು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇನ್ನೊಬ್ಬರಲ್ಲಿ ತಪ್ಪುಗಳನ್ನು ಕಂಡುಹಿಡಿಯಲಿಲ್ಲ ಅಂದರೆ ಹ್ಯಾಪಿಯಾಗಿರುತ್ತೆ. ಈ ತಿಂಗಳು ಗ್ರಹಗಳ ಒಂದು ಚಲನೆ ನಿಮಗೆ ಅನುಕೂಲವಾಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಮೊದಲನೇದಾಗಿ ಶುಕ್ರ ಭಗವಾನರು ನಿಮಗೆ ಭಾಗ್ಯಾಧಿಪತಿ, ಪಿತೃಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಭಗವಾನರು 7ನೇ ಮನೆಯಲ್ಲಿದ್ದಾರೆ. ವಿದೇಶ ಪ್ರಯಾಣ ಮಾಡ್ತಕ್ಕಂಥವ್ರು, ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಕೂಡ ಇದು ಸಕಾಲ. 7ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದಾರೆ ಅಂದರೆ ಸಂಗಾತಿ ಮುಖಾಂತರ ನಿಮಗೆ ಲಾಭ ಸಿಗ್ತಕ್ಕಂಥದ್ದು. ನಿಮ್ಮ ವೈಫ್ಗೆ ಪ್ರಮೋಷನ್ ಸಿಕ್ಕೋದು, ಜಾಬ್ ಸಿಕ್ಕೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರಿತಾ ಇರ್ತಕ್ಕಂಥ ನಿಮ್ಮ ವೈಫ್ಗೆ ಸಡನ್ನಾಗಿ ಜಾಬ್ ಕನ್ಫರ್ಮ್ ಆಗ್ತಕ್ಕಂಥದ್ದು, ಕಾಂಟ್ರಾಕ್ಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಡನ್ನಾಗಿ ಪರ್ಮನೆಂಟ್ ಆಗ್ತಕ್ಕಂಥದ್ದು, ಒಂದು ಸ್ತ್ರೀ ಮುಖಾಂತರ ಸುಖ ಮತ್ತು ಧನಾಗಮನ ಅವಕಾಶ ಇದೆ. ಆದರೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಭಗವಾನ್ ಇರೋದರಿಂದ ನಿಮ್ಮ ತಂದೆ ಜೊತೆ ಆಗಲಿ, ನಿಮ್ಮ ಮಾವನ ಜೊತೆ ಆಗಲಿ ಸಂಬಂಧಗಳನ್ನು ಬಲಪಡಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ವ್ಯವಹಾರಗಳು, ವ್ಯಾಜ್ಯಗಳನ್ನು ಪೋಸ್ಟ್ಪೋನ್ ಮಾಡ್ಕೊಂಬಿಡಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಗೆ ಹೋಗ್ಬೇಡಿ. ಪ್ಲಸ್ 6ನೇ ಮನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಗ್ರಹ ಸಂಯೋಗ ಇದೆ. ಒಂದು ಕಡೆ ರಾಹು ಭಗವಾನರು, ನೀವು ಮಾಡ್ತಕ್ಕಂಥ ವ್ಯವಹಾರಗಳು, ಟೆಕ್ನಾಲಜಿ ಫೀಲ್ಡು ಅಥವಾ ಯಾವುದೇ ವಿಚಾರದಲ್ಲಿ ನೀವು ಕೈ ಹಾಕಿದರೂ ಕೂಡ ಜಯ ಸಿಗ್ತಕ್ಕಂಥದ್ದು, ಶತ್ರುಗಳ ಜಯ, ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಸಂದರ್ಭಗಳು ಚೆನ್ನಾಗಿದೆ. ಕುಜರು ಕೂಡ 6ನೇ ಮನೆಯಲ್ಲಿದ್ದಾರೆ, ಭೂಮಿಕಾರಕರು. 6ನೇ ಮನೆಯಲ್ಲಿ ಕುಜ ಇದ್ದಾನಂದರೆ ಒಳ್ಳೆ ಅವಕಾಶಗಳು ಸಿಕ್ಕತ್ತೆ, ಸಡನ್ನಾಗಿ ಉದ್ಯೋಗ ಸಿಕ್ಕತ್ತೆ. ರೈತರಿಗೂ ಕೂಡ ಅನುಕೂಲ. ಭೂಮಿಕಾರಕ, ಭೂಮಿಪುತ್ರ 6ನೇ ಮನೆಯಲ್ಲಿರೋದು. ಎಕ್ಸ್ಪೆಷಲಿ ಬುಧ ಕೂಡ ಭೂಮಿಕಾರಕ. ಕುಜ ಭೂಮಿಪುತ್ರ, ಬುಧ ಭೂಮಿಕಾರಕ. 2 ಗ್ರಹಗಳು ಒಂದು ಕಡೆ ಇರೋದರಿಂದ ನಿವೇಶನ ತಗೊಳ್ಳೋದು, ಶುಕ್ರ ಭಗವಾನ್ 7ನೇ ಮನೆಯಲ್ಲಿರೋದ್ರಿಂದ ಮನೆ ಕಟ್ಕೊಳ್ಳೋದು ಅಥವಾ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದು, ಮನೆ ಕಟ್ಟೋದು, ವಾಹನ ತಗೊಳ್ಳೋದು, ಮದುವೆ ವಿಚಾರ, ಎಲ್ಲ ವಿಚಾರದಲ್ಲಿ ಕೂಡ 6ನೇ ಮನೆಯಲ್ಲಿರ್ತಕ್ಕಂಥ ಕುಜ, ರಾಹು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ತಾಳ್ಮೆ ಬೇಕು. 6ನೇ ಮನೆಯಲ್ಲಿ ರಾಹು ಕುಜ ಒಟ್ಟಿಗೆ ಇದ್ದಾರೆ, ಸಡನ್ನಾಗಿ ಸಿಟ್ಟು ಬರ್ತಕ್ಕಂಥದ್ದು. ರಾಹು ಸರ್ಪಗ್ರಹ ಆಗಿರೋದ್ರಿಂದ ಕುಜ ಜೊತೆ ಇದ್ದರೆ ಸರ್ಪ ದೋಷ ಜಾಸ್ತಿಯಾಗಿ ಕೋಪ, ಆವೇಶ ಬರ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ತಾಳ್ಮೆಯಿಂದ ವ್ಯವಹಾರ ಮಾಡಿ. ಕೇತು ಭಗವಾನ್ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಎಕ್ಸ್ಪೆಂಡಿಚರ್ ಬಗ್ಗೆ ಗಮನ ಇರಲಿ, ಸೇವಿಂಗ್ಸ್ ಬಗ್ಗೆ ಗಮನ ಇರಲಿ. 10ನೇ ಮನೆಯಲ್ಲಿರೋ ಗುರು ಭಗವಾನ್ ಹೇಳ್ತಾ ಇದ್ದಾರೆ, ನೀನು ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ಜಯ ಕೊಡ್ತೀನಿ ಅಂತ. ಸ್ವಲ್ಪ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು ಸ್ವಲ್ಪ ನಿಧಾನಕ್ಕೆ ಮುಂದುವರಿಯುತ್ತೆ. ಪ್ರಯತ್ನದ ಮೇಲೆ ಪ್ರಯತ್ನ ಮಾಡೋದ್ರಿಂದ ಒಳ್ಳೆ ಜಯ ಸಿಕ್ಕತ್ತೆ. ಗುರು ಅನುಗ್ರಹಣೆಗಾಗಿ ರಾಯರನ್ನ ಆರಾಧನೆ ಮಾಡಿ.
ಹಾಗೆ ನಿಮ್ಗೆ 7ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರ ಕೃಪೆಗಾಗಿ ಕಾಳಭೈರವ ಅಯ್ಯಪ್ಪ ಸ್ವಾಮಿಯನ್ನು ಕೂಡ ಆರಾಧನೆ ಮಾಡಿದರೆ ಜಯ ನಿಂದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಪ್ರತಿ ತಿಂಗಳು ಕೂಡ ಮಂತ್ ಬೈ ಮಂತ್ ಶುಭ ಸೂಚನೆಗಳು ಕಾಣ್ತಾ ಇದೆ. ಜೀವನವನ್ನು ಬದುಕಬೇಕು, ಸಾಧಿಸಬೇಕು, ಅಚೀವ್ ಮಾಡಬೇಕನ್ನೋರ್ಗೆ ಮಾತ್ರನೇ ಈ ಗ್ರಹ ಫಲಗಳಿಂದ ಹೆಚ್ಚು ಬೆಂಬಲ ಸಿಕ್ಕತ್ತೆ. ನಿಷ್ಕ್ರಿಯವಾಗಿದ್ದರೆ, ಯಾವುದೋ ಕರ್ಮವನ್ನು ಮಾಡದೇ ಇದ್ದರೆ ಉಪಯೋಗ ಇರೋದಿಲ್ಲ. ಪ್ರಯತ್ನಗಳು ಮಾಡ್ತಾ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಿಮಗೆ 4 ಗ್ರಹ ಬಂಪರನ್ನು ಕೊಡ್ತಾ ಇದೆ. ಮೇನ್ ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿ ಗುರು ಭಗವಾನರಿದ್ದಾರೆ ಅಂದರೆ ಹೈಯರ್ ಸ್ಟಡೀಸು, ವಿದ್ಯಾಭ್ಯಾಸ, ಫಾರಿನ್ಗೆ ಹೋಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥದ್ದು, ಒಳ್ಳೆ ರ್ಯಾಂಕ್ ಬರ್ತಕ್ಕಂಥದ್ದು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕೇತು ಭಗವಾನರು ಲಾಭ ಸ್ಥಾನದಲ್ಲಿದ್ದಾರೆ ಅಂದರೆ ನೀವು ಪ್ರಯತ್ನ ಮಾಡಿದ ತಕ್ಷಣ ಜಯ ಸಿಕ್ಬಿಡ್ತಾ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಾ ಇರುತ್ತೆ. ಯಾವಾಗಲೂ 10 ವರ್ಷದಿಂದ ಸಾಲ ತೊಗೊಂಡು ಹೋಗಿರ್ತಾರೆ, ಸಡನ್ನಾಗಿ ತಂದು ವಾಪಸ್ ಕೊಡ್ತಾರೆ. ಅದಕ್ಕೆ ಕೇಳಬೇಕು, ಕೇಳಿದರೆ ಯಾರು ತಂದು ಕೊಡೋದಿಲ್ಲ. ನೆಕ್ಸ್ಟು ನಿಮಗೆ 6ನೇ ಮನೆಯಲ್ಲಿ ಶನಿ ಭಗವಾನ್. ಎಸ್ಪೆಷಲಿ ಶನಿ ಭಗವಾನರು ವ್ಯವಸಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ. ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರು. ಶನಿ ಭಗವಾನರು ಜಲತತ್ವದ ರಾಶಿಯಲ್ಲಿರ್ತಕ್ಕಂಥದ್ದು, ನೀರಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಆಯಿಲು, ಕೆಮಿಕಲ್ಸು, ಪೆಟ್ರೋಲು, ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ. ಶುಕ್ರ ಭಗವಾನರು ಕೂಡ 6ನೇ ಮನೆಯಲ್ಲಿರ್ತಾರೆ, ಜಲರಾಶಿಯಲ್ಲಿ ಉಚ್ಚನಾಗಿದ್ದ. ಹೋಟೆಲ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರು ಕೂಡ ಜಯ ಬರ್ತಾ ಇದೆ. ಫುಡ್ ಬಿಸ್ನೆಸ್ಸಲ್ಲಿ, ಪೆಟ್ರೋಲ್, ಕೆಮಿಕಲ್ಸ್, ಆಯಿಲ್ ವ್ಯಾಪಾರ ಮಾಡೋರು ಕೂಡ ಜಯ ಇದೆ. 6ನೇ ಮನೆ ಜಗಳ ಸ್ಥಾನ. ಇದರಲ್ಲಿ ಸೂರ್ಯ ತಂದೆಯನ್ನು ರೆಪ್ರೆಸೆಂಟ್ ಮಾಡ್ತಾನೆ, ಶನಿ ಭಗವಾನರು ಮಗನನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಜಗಳ ಬರ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು, ಈ ಥರ ಸಂದರ್ಭಗಳು ಬರೋದಕ್ಕೆ ತುಂಬ ಚಾನ್ಸಸ್ ಇದೆ. ಸಂಯಮದಿಂದ ಇರಿ. 1 ತಿಂಗಳ ಕಾಲ ಸಾಧ್ಯವಿದಷ್ಟು ಮೌನ ವಹಿಸಿ, ಕರ್ತವ್ಯನಿಷ್ಠರಾಗಿ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಬುಧರಿದ್ದಾರೆ. ಸಂತಾನಕ್ಕಾಗಿ ಪ್ರಯತ್ನ ಮಾಡೋರಿಗೆ ಇದು ಅದ್ಭುತ ಕಾಲ. ಮತ್ತು ವಾಯುತತ್ವದ ರಾಶಿಯಲ್ಲಿ ಬುಧ ಇದ್ದಾರೆ. ಸೊ ಯಾರು ಗ್ಯಾಸು ಇಂಥದ್ದು ವ್ಯವಹಾರಗಳು ಮಾಡೋತಕ್ಕಂಥವ್ರಿಗೆ. ಪ್ಲಸ್ ಕುಜ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿದ್ದರೆ ಸ್ವಲ್ಪ ವ್ಯವಹಾರಗಳು ಜಾಗ್ರತೆಯಿಂದ ಇರಬೇಕು. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು 1 ತಿಂಗಳ ಕಾಲ. ಪ್ಲಸ್ ರಾಹು 5ನೇ ಮನೆಯಲ್ಲಿದ್ದಾರೆ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಜಾಗ್ರತೆಯಿಂದ ಇರಬೇಕು. ಸಡನ್ ಟೆನ್ಷನ್ ತಗೋಬಾರ್ದು. ಸ್ವಲ್ಪ ಭಕ್ತಿ, ದೇವರ ಆರಾಧನೆ, ಜಪ, ಸ್ವಲ್ಪ ಸ್ಪಿರಿಚುವಲ್ ಆಗಿ ಇನ್ಕ್ಲೇಷನ್ ಆಗಿದರೆ ಈ ರಾಹು 5ನೇ ಮನೆಯಲ್ಲಿರ್ತಕ್ಕಂಥ ಈ ಸಂತಾನಹರಣ ಮಾಡ್ತಕ್ಕಂಥ ಈ ಸಂದರ್ಭಗಳಿಂದ ಆಚೆ ಬರ್ಬೋದು. ಪ್ಲಸ್ ಕೇತು ಭಗವಾನರು ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ, ಒಳ್ಳೆಯದು. ಗುರು ಭಾಗ್ಯಸ್ಥಾನದಲ್ಲಿದ್ದಾರೆ, ತುಂಬ ಒಳ್ಳೆಯದು. ಶನಿ ಭಗವಾನರು 6ನೇ ಮನೆಯಲ್ಲಿದ್ದಾರೆ, ಒಳ್ಳೆಯದು. ರವಿ 6ನೇ ಮನೆಯಲ್ಲಿದ್ದಾರೆ, ಒಳ್ಳೆಯದು. ಆದರೆ ತಂದೆ ಜೊತೆ ಜಗಳದ ಬಗ್ಗೆ ಜಾಗ್ರತೆಯಿಂದ ಇರಬೇಕು. ಸ್ವಲ್ಪ ಸಂಯಮದಿಂದ, ನಿಷ್ಠೆಯಿಂದ ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಈ ತಿಂಗಳು ಸಂತೋಷವಾಗಿರ್ತೀರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮಾರ್ಚ್ 2026ರಲ್ಲಿ ವೃಶ್ಚಿಕ ರಾಶಿಯವರು ಕೂಡ ಈ ತಿಂಗಳು ಸಾಧಾರಣ ಫಲಗಳನ್ನೇ ನೀವು ಅನುಭವಿಸ್ತಾ ಇದ್ದೀರಿ. ಈ ಸರ್ತಿ ಗಟ್ಟಿಯಾದ ಪ್ರಯತ್ನಗಳು ಮಾಡಿದ್ರೇ ಜಯ ಪಡ್ಕೊಳ್ತೀರಿ. ಸಾಧ್ಯವಿದ್ದಷ್ಟು ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವ್ಯವಹಾರಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ನಿಮ್ದು ಅಲ್ಲದೆ ಇರತಕ್ಕಂಥ ವಿಚಾರಗಳ ಬಗ್ಗೆ ನೀವು ಮುಂದಕ್ಕೆ ಹೋಗಿ ಮಾಡಕ್ಕೆ ಹೋಗಬೇಡಿ. 8ನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ. 8ನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ ಅಂದರೆ ಜಾಗ್ರತೆಯಿಂದ ಇರಬೇಕು. ವ್ಯವಹಾರಗಳು ನಿಂತು ಮುಂದಕ್ಕೆ ಹೋಗ್ತಾ ಇರತ್ತೆ. ಆಲ್ ಆಫ್ ಸಡನ್ ಎಕ್ಸ್ಪೆಂಡಿಚರ್ಸನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕು. ಯಾವಾಗಲೂ ಓದೋದಕ್ಕಿಂತ 1 ಅವರ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಓದಬೇಕು. ಎಕ್ಸಾಮಿನೇಷನ್ಸ್ ಓದು ಬಿಟ್ಟು ಬೇರೆ ಯಾವ ಕಾನ್ಸಂಟ್ರೇಷನ್ ಮಾಡಬಾರ್ದು. ಮೊಬೈಲ್, TV ಇಂಥ ವಿಚಾರದಿಂದ ದೂರ ಇರಬೇಕು. ಯಾಕಂದರೆ ಸುಖದ ಭಾವದಲ್ಲಿ ರಾಹು ಇರೋದರಿಂದ ಎಂಟರ್ಟೈನ್ಮೆಂಟ್ ಕಡೆಗೆ ಮನಸ್ಸು ಹೋಗೋಕ್ಕೆ ಚಾನ್ಸ್ ಇರುತ್ತೆ.
ನಾಳೆ ಎಕ್ಸಾಮಿನೇಷನ್ ಇಟ್ಕೊಂಡು ಇವತ್ತು ರೀಲ್ಸ್ ನೋಡೋದು, ಇಲ್ಲ ಸಿನಿಮಾ ನೋಡೋದು, ಎಂಟರ್ಟೈನ್ಮೆಂಟ್ ಕಡೆ ಮನಸ್ಸು ಹೋಗುತ್ತೆ. ಹುಷಾರಾಗಿರಿ. ಮತ್ತು 4ನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಕುಜ, ರಾಹು, ಬುಧ ಒಟ್ಟಿಗೆ ಇದ್ದಾರೆ. ಮೋಜು ಮಸ್ತಿ, ಹ್ಯಾಪಿನೆಸ್ಸು, ಸ್ಪೀಡಾಗಿ ಬೈಕು ಕಾರು ಓಡಿಸೋ ಮೈಂಡು, ವೀಲಿಂಗ್ ಮಾಡ್ತಕ್ಕಂಥದ್ದು, ಇವರೆಲ್ಲ ಕೂಡ ಕೇರ್ಫುಲ್ ಆಗಿರಬೇಕು. ವಾಹನ ಸವಾರರು ಸಂಯಮದಿಂದ ವಾಹನ ಸವಾರಿಯನ್ನು ಮಾಡಬೇಕು. ಅತಿಯಾದ ವೇಗಕ್ಕೆ ಹೋಗಬಾರ್ದು. ಥ್ರಿಲ್ ಅನ್ನೋದನ್ನು ದೂರ ಇಡಿ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಆದರೂ ಶನಿ ಭಗವಾನರಿದ್ದಾರೆ. ಸಂತಾನ ಡಿಲೇ ಆಗ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ಡಿಲೇ, ಮದುವೆ ಶುಭ ಕಾರ್ಯಗಳಲ್ಲಿ ಡಿಲೇ, ರೈತರು ಕೂಡ ಅಂದ್ಕೊಂಡಷ್ಟು ಲಾಭಗಳು ಸಿಗದೇ ಇರತಕ್ಕಂಥದ್ದು, ಯಂತ್ರೋಪಕರಣಗಳು ಇಂಥ ವ್ಯವಹಾರಗಳಲ್ಲಿ ಮಾಡೋವ್ರಿಗೆ ಕೂಡ ಲೇಬರ್ ಸಿಗದೇ ಇರತಕ್ಕಂಥದ್ದು. ಶುಕ್ರ ಭಗವಾನರೊಬ್ಬರು 5ನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಹೆಣ್ಣು ಸಂತಾನಗಳು, ಅಂದರೆ ಹೆಣ್ಣು ಮಕ್ಕಳಿರೋರಿಗೆ ಸ್ವಲ್ಪ ಶುಭ ಸುದ್ದಿ, ಅವ್ರು ಚೆನ್ನಾಗಿ ಓದ್ತಕ್ಕಂಥದ್ದು, ಚೆನ್ನಾಗಿ ಮಾರ್ಕ್ಸ್ ತೆಗಿತಕ್ಕಂಥದ್ದು. 5ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಮನೆಯಲ್ಲಿ ಕೂಡ ಗಂಡ ಹೆಂಡತಿಯಲ್ಲಿ ಆತ್ಮೀಯತೆ, ಅನುರಾಗ ಬೆಳೀತಕ್ಕಂಥ. ಸೂರ್ಯ ಭಗವಾನರ 5ನೇ ಮನೆಯಲ್ಲಿರೋದ್ರಿಂದ ಅನವಶ್ಯಕವಾದಂಥ ವ್ಯವಹಾರಗಳ ಹಾಕಕ್ಕೆ ಹೋಗಬೇಡಿ. ಏನಾದರೂ ನೀವು ಮಾರ್ಚ್ ತಿಂಗಳಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ಟತಕ್ಕಂಥದ್ದು, ಅಥವಾ ಏನಾದರೂ ನೀವು ಗೌರ್ಮೆಂಟ್ಗೆ ಹಣ ಪಾವತಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಕೂಡ ಕ್ರಿಯೇಟ್ ಆಗ್ಬೋದು. ಸೊ ಯಾವಾಗಲೂ ಕೂಡ ಟೈಮ್ ಟು ಟೈಮ್ ನೀವು ಮಾಡ್ತಕ್ಕಂಥ ವ್ಯವಹಾರಗಳನ್ನು ಧರ್ಮ ಮಾರ್ಗದಲ್ಲಿ ಮಾಡ್ಕೊತ ಬನ್ನಿ. ಗುರು ಶಾಂತಿ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ತಾ ಬನ್ನಿ. ಈ ಕಡೆ ಕೇತು ಭಗವಾನರು ಕರ್ಮಸ್ಥಾನದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಕೂಡ ತಾಳ್ಮೆ ಇರಲಿ. ಮನೆಯವರು ಫೋನ್ ಮಾಡಿದ್ರು, ವೃಶ್ಚಿಕ ರಾಶಿಯವರು, ಸರ್ ನನ್ನ ಕೆಲಸದಿಂದ ತೆಗೆದಾಕಿದಾರಂತ. ಸೊ ನಿಮ್ಮ ಪರ್ಫಾರ್ಮೆನ್ಸೇ ಮ್ಯಾಟ್ರ್ ಆಗತ್ತಿಲ್ಲ. ಅದರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಕೊಡಿ. ವ್ಯಾಪಾರಸ್ಥರು ಸಾಲ ಕೊಡೋಕೆ ಹೋಗಬೇಡಿ. ಹೆಚ್ಚು ಸುಖವನ್ನು ಬಯಸಕ್ಕೆ ಹೋಗಿದರೆ ನಷ್ಟಗಳು ಬರುತ್ತೆ. ಭಗವದ್ ಆರಾಧನೆಯನ್ನು ಮಾಡಿ, ನವಗ್ರಹ ಆರಾಧನೆಯನ್ನು ಮಾಡ್ತಾ ಬನ್ನಿ. ಸ್ವಲ್ಪ ಜಪ ತಪ ಈ ಮಾರ್ಗದಲ್ಲಿ ಹೋಗಿದರೆ ಈ ತಿಂಗಳು ಜಯಶಾಲಿಗಳಾಗ್ತೀರಿ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಪೂರ್ಣವಾದ ಗುರು ದೃಷ್ಟಿ ಇದೆ. 7ನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ. ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಗುರು ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಒಳ್ಳೆ ಟೈಮ್. ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೂ ಸಡನ್ ಲಾಭ ಬರ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು, ಗುರುಗಳ ಪ್ರಭಾವದಿಂದ ಒಳ್ಳೆ ಮನಿ ಟ್ರಾನ್ಸಾಕ್ಷನ್ ಆಗೋದು. 7ನೇ ಮನೆಯಲ್ಲಿ ಗುರು ಇರೋದರಿಂದ ಶುಭ ಕಾರ್ಯಗಳು, ಮದುವೆ, ಮಕ್ಕಳು, ಉದ್ಯೋಗ ಸಿಗ್ತಕ್ಕಂಥದ್ದು, ಇಂಥದ್ರಲ್ಲಿ ಜಯ ಆಗ್ತಕ್ಕಂಥದ್ದು. ಸೈಂಟಿಸ್ಟ್ಗಳಿಗೆ, ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ ಒಳ್ಳೆ ಕಾಲ ಇದು. ಯಾರು ಧನುಸು ರಾಶಿಯಲ್ಲಿ ಇರ್ತಾರೋ ಆ ರಾಶಿಯಲ್ಲಿರ್ತಕ್ಕಂಥ ಟೀಚರ್ಸ್ಗೆ, ಪ್ರೊಫೆಸರ್ಗೆ ಇದು ಸಕಾಲ. ಇನ್ನೊಂದು ಕಡೆ 3ನೇ ಮನೆಯಲ್ಲಿ ಕುಜ ಇದ್ದಾರೆ. 3ನೇ ಮನೆಯಲ್ಲಿ ಕುಜ ಇದ್ದರೆ ಧೈರ್ಯದಿಂದ ಮುನ್ನುಗ್ಗಿ ಹೋಗಿ ಜಯವನ್ನು ಪಡ್ಕೊಳ್ತಕ್ಕಂಥದ್ದು, ಭೂಮಿಯಲ್ಲಿ ಸಕ್ಸಸ್ ಪಡ್ಕೊಳ್ತಕ್ಕಂಥದ್ದು. 4ನೇ ಮನೆಯಲ್ಲಿ ಗೃಹ ಸ್ಥಾನದಲ್ಲಿ, ವಾಹನ ಸ್ಥಾನದಲ್ಲಿ ಶುಕ್ರ ಭಗವಾನ್ ಇರೋದ್ರಿಂದ ಸಡನ್ ಆಗಿ ಒಳ್ಳೆ ಹೊಸ ಕಾರ್ ತೊಗೊಳ್ತಕ್ಕಂಥದ್ದು, ಹೊಸ ಬೈಕ್ ತೊಗೊಳ್ತಕ್ಕಂಥದ್ದು. 3ನೇ ಮನೆಯಲ್ಲಿ ರಾಹು ಭಗವಾನ್ ಇದ್ದಾರೆ. ಏನೋ ಹಳೆ ಮೊಬೈಲ್ ಅಥವಾ ಹಳೆ ಟಿವಿಯನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಟಿವಿ, ಮೊಬೈಲ್ ತೊಗೊಳ್ಳೋರಿಗೆ ಸಕಾಲ. ಯಾಕಂದರೆ ರಾಹು ಭಗವಾನರು ಟೆಕ್ನಾಲಜಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಟಿವಿ, ಫ್ರಿಡ್ಜು ಪರ್ಚೇಸ್ ಮಾಡ್ತಕ್ಕಂಥದ್ದು. ಬುಧರು ಕೂಡ 3ನೇ ಮನೆಯಲ್ಲಿದ್ದಾರೆ. ಸೊ ಬಂಧು ಬಳಗ ಸಮಾಗಮ. ಆದರೆ ಬುಧ ಕುಜ ಒಟ್ಟಿಗೆ ಇರುವಾಗ ಸ್ವಲ್ಪ ಸ್ಕಿನ್ ರಿಲೇಟೆಡ್, ಡಸ್ಟ್ ರಿಲೇಟೆಡ್, ಓವರ್ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸುಖದ ಭಾವದಲ್ಲಿ ಶನಿ ಭಗವಾನ್ ಇರೋದರಿಂದ ಹೆಚ್ಚು ಸುಖವನ್ನು ಬಯಸಬೇಡಿ. ಟೈಮ್ ಮಲ್ಕೊಳ್ಳೋದು, ಟೈಮ್ ಗೆದ್ದೇಳೋದು, ಸಕಾಲಕ್ಕೆ ಕೆಲಸ ಕಾರ್ಯಗಳನ್ನು ಪರಿಪೂರ್ಣಗೊಳಿಸ್ತಕ್ಕಂಥದ್ದು. ಜೊತೆಗೆ ಸೂರ್ಯ ಭಗವಾನರು ಕೂಡ 4ನೇ ಮನೆಯಲ್ಲಿ ಶನಿ ಭಗವಾನರು ಒಟ್ಟಿಗೆ ಇರೋದರಿಂದ ಗೃಹ ವಿಚಾರವಾಗಿ, ಗೃಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ತಂದೆ ಮಗ ಅದರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು.
ಕೇತು ಭಗವಾನರಾದರೂ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡು ನೀನು ಭಕ್ತಿ ಮಾರ್ಗದಲ್ಲಿ ಹಾರ್ಡ್ ವರ್ಕಿಂಗ್ ಮಾರ್ಗದಲ್ಲಿ ಹೋಗಿದ್ರೇ ಜಯ ಇರುತ್ತೆ. ಸ್ವಲ್ಪ ಮಟ್ಟಿಗೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ, ಉದ್ಯೋಗ ಬೇರೆ ದೇಶಗಳೆಲ್ಲ ಬಯಸೋವ್ರಿಗೂ ಕೂಡ ಸ್ವಲ್ಪ ಸೆಟ್ ಬ್ಯಾಕ್ಸ್ ಅಂತಲೇ ಹೇಳ್ಬೇಕು. ಗಣಪತಿಯನ್ನು ಒಲಿಸ್ಕೊಳ್ಳಿ. 5 ಮುಖದ ರುದ್ರಾಕ್ಷವನ್ನು ನೀವು ಧಾರಣೆ ಮಾಡಿದರೆ ತುಂಬ ಒಳ್ಳೆ. ಧನುಸು ರಾಶಿಯವರಿಗೆ 5 ಫೇಸ್ ರುದ್ರಾಕ್ಷ ವೆರಿ ಲಕ್ಕಿ. ಇದು ಶಿವಸ್ವರೂಪ. ನೀವು ಪ್ರತಿನಿತ್ಯ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಬನ್ನಿ. ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊತ ಬನ್ನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸರ್ತಿ ಮಿಶ್ರ ಫಲಗಳಿದ್ದಾವೆ. ಧನಸ್ಥಾನದಲ್ಲಿ ಬುಧರಿರೋದರಿಂದ ವ್ಯಾಪಾರಸ್ಥರಿಗೆ ಒಳ್ಳೆ ಟೈಮು. ಭೂತತ್ವ ಅಂದರೆ ರೈತರಿಗೂ ಕೂಡ ಭೂಮಿ ವಿಚಾರವಾಗಿ ಜಯ ಸಿಗ್ತಕ್ಕಂಥದ್ದು, ವ್ಯವಸಾಯದ ಪ್ರಾಡಕ್ಟ್ಸ್ಗೆ ಬೆಲೆ ಬರ್ತಕ್ಕಂಥದ್ದು. ಬುಧ ಒಂದು ವ್ಯಾಪಾರಸ್ಥನಾಗಿರೋದ್ರಿಂದ ಭೂಮಿ ವ್ಯವಹಾರಗಳು ಮಾಡೋರು ಕೂಡ ಜಯ. ಆದರೆ ಧನಸ್ಥಾನದಲ್ಲಿ ರಾಹು ಇರೋದರಿಂದ ನಂಬಿ ಯಾರಿಗೂ ದುಡ್ಡು ಕೊಡಕ್ಕೆ ಹೋಗಬೇಡಿ. ಯಾರಿಗೂ ಬ್ಯಾಂಕ್ ಗ್ಯಾರಂಟಿ, ಶೂರಿಟಿ ಮತ್ತು ನಿಮ್ಮ ಮಾತನ್ನು ತಿರುಚಿ ಅದನ್ನು ರಾಂಗ್ ಆಗಿ ಇನ್ನೊಬ್ಬರಿಗೆ ಹೇಳೋ ಅದು ಕೂಡ ಸಾಧ್ಯ ಇರುತ್ತೆ. ಯಾರ ಹತ್ರನೂ ಸೀಕ್ರೆಟ್ಸ್ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಅತಿ ಉತ್ಸಾಹದಿಂದ ಯಾರಿಗಾದ್ರೂ ಒಂದು ಹೇಳೋಕೆ ಹೋಗಿದ್ರೆ ಅದನ್ನು ತಿರುಚಿಬಿಟ್ಟು ನಿಮಗೆ ವಿರುದ್ಧವಾಗಿ ಅದು ಬರೋ ಥರ ಮಾಡ್ತಾರೆ. ಮಾತಿನಲ್ಲಿ ಜಾಗ್ರತೆ ಇರಲಿ. ರಾಹು ಇದ್ದಾರೆ, ನೇರ ನಡೆ ನುಡಿ ಬೇಡ. ಕುಶ ಇದ್ದಾರೆ, ಸಂಯಮ ಇರಲಿ. 3ನೇ ಮನೆಯಲ್ಲಿ ಶನಿ ಭಗವಾನರು ಜಯವನ್ನು ಕೊಡ್ತಾ ಇದ್ದಾರೆ, ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಕಷ್ಟಪಟ್ಟು ಆದರೂ ಸಕ್ಸಸ್ ಪಡ್ಕೊಳ್ತಾ ಇದ್ದಾರೆ. ಶುಕ್ರ ಭಗವಾನರು ಕೂಡ 3ನೇ ಮನೆಯಲ್ಲಿದ್ದಾರೆ. ಸೊ ಅದರಿಂದ ವ್ಯವಹಾರಗಳು, ಆರ್ಟಿಸ್ಟ್ಗಳಿಗೆ ಅಂದರೆ ಕೈಯನ್ನು ಬಳಸಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರಿಗೆ, ಶಿಲ್ಪಿಗಳಿಗೆ, ವ್ಯವಸಾಯದಾರರಿಗೆ, ಮನೆ ಕಟ್ಟೋ ಕೆಲಸ ಮಾಡ್ತಕ್ಕಂಥವ್ರಿಗೆ, ರೋಡ್ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ, ಇವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಟೈಮ್ ಇದೆ. ಕಲೆಯಲ್ಲಿರೋರಿಗೂ ಒಳ್ಳೆಯದಿದೆ. ರವಿ ಕೂಡ 3ನೇ ಮನೆಯಲ್ಲಿ ಇರೋದ್ರಿಂದ ರಾಜಕೀಯ ನಾಯಕರಿಗೆ ಸಡನ್ ಆಗಿ ಲಕ್ ಬರ್ತಕ್ಕಂಥದ್ದು. ಮಕರ ರಾಶಿ ರಾಜಕೀಯ ನಾಯಕರಿಗೆ ಸಡನ್ ಆಗಿ ಅಧಿಕಾರ ಬರೋದು, ಮಿನಿಸ್ಟರ್ಶಿಪ್ ಬರೋದು, ಅಥವಾ ಯಾವುದೋ ಒಂದು ಎಲೆಕ್ಷನ್ಗೆ ನಿಮಗೆ ಸೀಟ್ ಕೊಡ್ತೀವಿ ಅಂತ ಭರವಸೆ ಸಿಗ್ತಕ್ಕಂಥದ್ದು, ಈ ಥರದ್ದು ನಡೀತಾ ಇದೆ. ಗುರು 6ನೇ ಮನೆಯಲ್ಲಿರೋದ್ರಿಂದ ಕೂಡ ಸ್ವಲ್ಪ ಜಾಗೃತಿ ಇರಬೇಕು. ಶತ್ರುಕಾಟ, ಗುಪ್ತ ಶತ್ರುಗಳು ನಿಮಗೆ ತೊಂದರೆ ಮಾಡಬೇಕಂತ ನಿಮ್ಮ ಶತ್ರುಗಳು ಪ್ರಯತ್ನಗಳು ನಡೀತಾ ಇರುತ್ತೆ. ಆರೋಗ್ಯದ ಬಗ್ಗೆ ಟೆನ್ಷನ್ಸು ಇಂಥದೆಲ್ಲ ತೊಗೊಳಕ್ಕೆ ಹೋಗಬೇಡಿ ಚಿಕ್ಕ ಚಿಕ್ಕ ವಿಚಾರಕ್ಕೆ. 8ನೇ ಮನೆಯಲ್ಲಿರೋ ಕೇತು ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಕೂಡ 3ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ಅದನ್ನು ನ್ಯೂಟ್ರಲೈಸ್ ಮಾಡಿ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. ಕೇತು ಭಗವಾನರ ಆರಾಧನೆ ಮಾಡಿ, ಗಣಪತಿ ಆರಾಧನೆ ಮಾಡಿ. ಕೇತು ಭಗವಾನ ಪ್ರತಿ ಮಂಗಳವಾರ ಹುರುಳಿಕಾಳು, ಎಲೆ ಅಡಿಕೆ, 7 ರೂಪಾಯಿ ದಕ್ಷಿಣೆಯನ್ನು ನವಗ್ರಹದಲ್ಲಿ ಕೇತು ಗ್ರಹಕ್ಕೆ ಇಟ್ಬಿಟ್ಟು 9 ಪ್ರದಕ್ಷಿಣೆ ಮಾಡಿ. ಹಾಗೆ ನಿಮಗೆ ಧನಸ್ಥಾನದಲ್ಲಿರ್ತಕ್ಕಂಥ ಕುಜರನ್ನು ಹೊಲಿಸ್ಕೋಬೇಕಂದ್ರೆ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಓದ್ಕೊಳ್ಳಿ. ರಾಹು ಧನಸ್ಥಾನದಲ್ಲಿರೋದರಿಂದ ಕನಕದಾರ ಸ್ತೋತ್ರ ಓದಿ, ರಾಯರ ಆರಾಧನೆ ಮಾಡಿ. ಖಂಡಿತ ನಿಮಗೆ ಜಯ ಸಿಕ್ಕತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಅನುಗ್ರಹ ಇದೆ. ಗುರು ಭಗವಾನರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಗುರು ಒಲದರೆ ಅರ ಒಲದಂಗೆನೆ. ನಿಮ್ಗೆ 7 ಶನಿ ಕಾಟ ಇದ್ದರೂ ಕೂಡ ಶನಿ ಭಗವಾನರು ನಿಮಗೆ ಧನಸ್ಥಾನದಲ್ಲಿ ಕುಟ್ಕೊಂಡು ಉದ್ಯೋಗ ಅವಕಾಶಗಳು, ವ್ಯಾಪಾರ ಅಭಿವೃದ್ಧಿಯನ್ನು ಕಮ್ಮಿ ಮಾಡ್ತಾ ಇದ್ದರೂ ಕೂಡ 5ನೇ ಮನೆಯಲ್ಲಿರ್ತಕ್ಕಂಥ ಗುರು ಭಗವಾನರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಸಂತಾನಕ್ಕಾಗಿ, ಸಂತಾನ ಭಾಗ್ಯಕ್ಕಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಖಂಡಿತ ಇದು ಸಕಾಲ. ಗುರು ಅನುಗ್ರಹಣೆ ನಿಮ್ಮದೇ ಮೇಲೆ ಇದೆ. ಹಾಗೆ ನಿಮಗೆ ಧನಸ್ಥಾನದಲ್ಲಿ ಶುಕ್ರ ಭಗವಾನರು ಸಂಗಾತಿ ಮುಖಾಂತರ ಜಯ, ಕುಟುಂಬದಲ್ಲಿ ಲವಲವಿಕೆ ವಾತಾವರಣ, ಮತ್ತು ನೈಸಾಗಿ ಮಾತಾಡಿ ಮನೆಯಲ್ಲಿ ಒಂದು ಪ್ಲೆಸೆಂಟ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು, ಒಂದು ರಸಗಳಿಗೆಗಳು. 12ನೇ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ರಾಹು ಸ್ವಲ್ಪ ಗಡಿಬಿಡಿ, ಕನ್ಫ್ಯೂಷನ್ನು, ನಾಳೆ ಬಗ್ಗೆ ಚಿಂತೆ, ಏನಾಗ್ಬೋದು, ಎತ್ತಾಗ್ಬೋದು, ನಾನು ಜಯ ಪಡ್ಕೊಳ್ತೀನಿ ಅಂತಕ್ಕಂಥ ಡೌಟ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾರೆ.
ಒಂದೊಂದು ಸರ್ತಿ ಅತಿಯಾದ ಆತ್ಮವಿಶ್ವಾಸ ಕೊಡ್ತಾರೆ, ಒಂದೊಂದು ಸರ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಕಿತ್ಕೊಂಡ್ಬಿಡ್ತಾರೆ. ಇನ್ನು ಕುಜರಾದರೂ ಸ್ವಲ್ಪ ಆವೇಶ, ಯಾವತ್ತೂ ಇಲ್ಲದೆ ಇರತಕ್ಕಂಥ ಕೋಪ ಸಡನ್ನಾಗಿ ಬರ್ತಕ್ಕಂಥದ್ದು, ನೇರವಾಗಿ ಮಾತಾಡೋದು, ಗಡ್ಸಾಗಿ ಮಾತಾಡೋದು. ಇದು ಎಕ್ಸ್ಪೆಷಲಿ ತಂದೆ ಜೊತೆ. ಮಾರ್ಚ್ ತಿಂಗಳಲ್ಲಿ ರವಿ ಮತ್ತು ಶನಿ ಕಾಂಬಿನೇಷನ್ ಇರೋದರಿಂದ 14th ಆದಮೇಲೆ, ಮಾರ್ಚ್ 14th ಆದಮೇಲೆ ಒಂದು ತಿಂಗಳ ಕಾಲ ತಂದೆ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ತಂದೆಯನ್ನು ಪ್ರೀತಿಯಿಂದ ಮಾತಾಡಿ, ಗೌರವದಿಂದ ಮಾತಾಡಿ. ಪ್ರತಿನಿತ್ಯ ತಂದೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ನಿಮಗೆ ಯಾರಿಗಾದರೂ ಜಯ ಸಿಕ್ಕಿಲ್ಲ ಅಂದರೆ ಹೇಳಿ. ಹಾಗೆ ನಿಮಗೆ ಧನಸ್ಥಾನದಲ್ಲಿ ಮತ್ತೊಂದು ಗ್ರಹ ಶನಿ ಇರೋದರಿಂದ ಸ್ವಲ್ಪ ಶನಿ ದೋಷ, ಇನ್ನೊಂದು ಸ್ವಲ್ಪ ಕಾಲ ನೀವು ತಡ್ಕೊಂಡಿದ್ರೆ 7 ಶನಿ ಕಾಟ ಮುಕ್ತಾಯ ಆಗುತ್ತೆ. ಸಾಕಷ್ಟು ನೋವು ತಿಂದಿದಿರಿ, ಆದರೆ ನೋವನ್ನು ನೀವು ಅಧಿಗಮಿಸಿ ಆ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆಯಲ್ಲಿದ್ದುಕೊಂಡು ಸಕ್ಸಸ್ ಪಡ್ಕೊಳ್ಳೋದಕ್ಕೆ ನಿಮಗೊಂದು ಸ್ಟೆಪ್ಪಿಂಗ್ ಸ್ಟೋನ್ಸ್, ಮೆಟ್ಟಿಲುಗಳಾಗಿ ನೀವು ಬಳಸ್ಕೊಳ್ಳಿ. ಯಥಾಸ್ಥಿತಿ ಕೇತು ಭಗವಾನರು ಸಾಧಾರಣ ಫಲವನ್ನು ಕೊಡ್ತಾ ಇದ್ದಾರೆ 7ನೇ ಮನೆಯಲ್ಲಿ. ಸ್ವಲ್ಪ ಬಾಂಧವ್ಯಗಳು, ರಿಲೇಷನ್ಶಿಪ್ಸಲ್ಲಿ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಕ್ಸ್ಪೆಷಲಿ ಸಂಗಾತಿ ಜೊತೆ ಏನೂ ಮಾತು ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಹೊಗಳೋದನ್ನು ಕಲೀರಿ ನಿಮ್ಮ ಹೆಂಡ್ತಿಯನ್ನು. ಆವಾಗ ನೋಡಿ ನಿಮ್ಮ ಜೀವನ ಹೇಗಿರುತ್ತೆ. ನಿಮಗೆ ಅದ್ಭುತ ಫಲಗಳು ಸಿಗಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪವಾಗಿರ್ತಕ್ಕಂಥ 6 ಮುಖದ ರುದ್ರಾಕ್ಷವನ್ನು ಧಾರಣೆ ಮಾಡಿ. ಈ ತಿಂಗಳು ನಿಮ್ಮ ರಾಶಿಯಲ್ಲಿ ಕುಜ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಓದ್ಕೊಳ್ಳಿ. ಕುಜರ ಪ್ರಭಾವ ಕಮ್ಮಿಯಾಗಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳು, ವಿದ್ಯೆ, ಸ್ಟೂಡೆಂಟ್ಸ್ಗೆ ಪ್ಲಸ್ ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಜಯ ಸಿಕ್ಕತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಫೆಬ್ರವರಿಯಲ್ಲಿ ನಡೆದ ಪಂಚಗ್ರಹ ಕೂಟಮಯ ಗಾಯ ಇನ್ನೂ ಮಾಸಿ ಆಗಿಲ್ಲ. ಇನ್ನೂ ಆ ಗಾಯ ಹಾಗೇ ಇದೆ. ಜೊತೆಗೆ ನಿಮಗೆ ಗುರು ಕೂಡ 4ನೇ ಮನೆಯಲ್ಲಿದ್ದು ಅಂಥ ಉಪಯೋಗ ಆಗ್ತಾ ಇಲ್ಲ. ಭೂಮಿ ವ್ಯವಹಾರಗಳೆಲ್ಲ ಪೆಂಡಿಂಗ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅಂಥ ಶುಭ ಫಲ ಸಿಗ್ತಾ ಇಲ್ಲ. ಪ್ಲಸ್ 12ನೇ ಮನೆಯಲ್ಲಿರ್ತಕ್ಕಂಥ ತ್ರಿಗ್ರಹ ಕೂಟಮಿ, ರಾಹು, ಬುಧ ಪ್ಲಸ್ ಕುಜ, ಈ 3 ಗ್ರಹರಿಂದ ಒಂದು ಹೋಯ್ತಪ್ಪ ಅಂದ್ರೆ ಇನ್ನೊಂದು ಬಂದು ಸೇರ್ಕೊಳತ್ತೆ. ಸೊ ನೀವೊಂದು ಪ್ರಾಬ್ಲಮನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂದು ನಿಮ್ಮ ಹತ್ರ ಬೀಳ್ತಾ ಇದೆ. ಓದೆಯ ಪಿಚಾಚಿ ಅಂದರೆ ಬಂದೆ ಗವಾಕ್ಷಿಯಲ್ಲಂತ ಸಮಸ್ಯೆಗಳು ಒಂದರ ಮೇಲೆ ಒಂದು, ಒಂದರ ಹಿಂದೆ ಒಂದು ಬರ್ತಾ ಇದೆ. ಎಕ್ಸ್ಪೆಂಡಿಚರ್ ಬಗ್ಗೆ ಗಮನ ಕೊಡಿ. ಸಾಲಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ವ್ಯಯಸ್ಥಾನದಲ್ಲಿ ಗ್ರಹಗಳಿರೋದ್ರಿಂದ ಈ ಟೈಮಲ್ಲಿ ನೀವು ಸಾಲ ಮಾಡಿದ್ರೆ ಬೇಗ ತೀರ್ಸಕ್ಕಾಗಲ್ಲ. ಅದು ಯಾವುದೇ ಆಗಿರ್ಬೋದು, ಗೃಹ ನಿರ್ಮಾಣ ಅಥವಾ ಪರ್ಚೇಸ್ ಆಫ್ ಹೌಸು, ಲ್ಯಾಂಡ್, ಏನೇ ಆಗಿರಲಿ ಸಂಯಮ ಪಾಲನೆ ಮಾಡಿ. ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಉಚ್ಚನಾಗಿ ರೊಮ್ಯಾಂಟಿಕ್ ನೇಚರ್ ಕೊಡ್ತಾ ಇದ್ದಾರೆ. ಸಂಗಾತಿ ಜೊತೆ ಮಧುರ ಸಂಜೆಗಳು. ನೀವು ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ನಿಮಗೆ ಉಡುಗೊರೆ ಕೊಡ್ತಕ್ಕಂಥದ್ದು. ಸ್ವಲ್ಪ ದಿವಸ ವಿರಸ ಬಂದಿದ್ದು ಸಡನ್ನಾಗಿ ಪ್ಯಾಚಪ್ ಆಗ್ತಕ್ಕಂಥದ್ದು. ಹಾಗೆ ನಿಮ್ಮ ರಾಶಿಯಲ್ಲಿ ಶನಿ ಭಗವಾನರು ಮಂದಗತಿಯಲ್ಲಿ ನಿಮ್ಮ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ, ತೀರಾ ಮಂದಗತಿಯಲ್ಲಿ. ಇದನ್ನು ಎನ್ಕೌಂಟರ್ ಮಾಡಬೇಕಂದ್ರೆ ಡಿಸಿಪ್ಲೈನ್, ತಾಳ್ಮೆ, ಧೈರ್ಯದಿಂದ ಮುನ್ನುಗ್ಗಿ ಹೋಗ್ತಕ್ಕಂಥದ್ದು. ಈಗ ದ್ವಂದ್ವತ್ವ ಬಿಡಬೇಕು, ಈ ಗೊಂದಲಗಳನ್ನು ಬಿಡಬೇಕು. ನೀವು ಒಂದು ಮನಸ್ಸು, ಒಂದು ಚಿತ್ತದಲ್ಲಿ ಒಂದು ಗೋಲನ್ನು ಇಟ್ಕೊಂಡು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪೂರಕವಾಗಿ ನಿಮಗೆ ಕೇತು ಭಗವಾನರು ಸಪೋರ್ಟಿವ್ ಆಗಿದ್ದಾರೆ. ಭಕ್ತಿಕಾರಕ ಗ್ರಹ ನಿಮ್ಮ ಜೊತೆಯಲ್ಲಿರೋದ್ರಿಂದ ಬಂದಿರತಕ್ಕಂಥ ಅಡಚಣೆಗಳನ್ನು ನೀವು ಅಧಿಗಮಿಸ್ಬೋದು. ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಓದಬೇಕು. ಮತ್ತು ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಯಾವುದೇ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಮತ್ತು ಎಕ್ಸ್ಪೆಷಲಿ ಸೆಕ್ಯೂರಿಟಿ ಕೆಲಸದಲ್ಲಿ ಮಾಡ್ತಕ್ಕಂಥವ್ರು ಕೂಡ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಅಲರ್ಟ್ ಆಗಿರಿ, ಉದ್ಯೋಗ ಸ್ಥಾನದಲ್ಲಿ ಅಲರ್ಟ್ ಆಗಿರಿ. ಯಾರ ಜೊತೆ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಹೋಗಬೇಡಿ. ಅನ್ನೆಸೆಸರಿ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ.
ಯಾರಾದರೂ ಒಂದು 10,000 ಕೊಡಿ ಅಂದರೂ ಕೂಡ ನಾಳೆ ಆಲೋಚನೆ ಮಾಡ್ತೀನಿ ಅಂತೇಳಿ. ಎಲ್ಲಾದರೂ ಶಾಪಿಂಗ್ ಹೋಗೋಣ ಅಂದರೆ ಹೆಂಡ್ತಿಗೆ ಹೇಳಿ ನೆಕ್ಸ್ಟ್ ಮಂತ್ ನೋಡೋಣ ಅಂತ. ದುಡ್ಡು ಕಾಸು ವಿಚಾರವಾಗಿ ಕೇರ್ಫುಲ್ ಆಗಿರಿ, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇರಿ. ಸ್ವಲ್ಪ ಮೆಡಿಟೇಷನ್ ಯೋಗ ಮಾಡ್ಕೊಳ್ಳಿ, ವೆಂಕಟೇಶ್ವರ ಸುಪ್ರಭಾತಂ ಕೇಳಿ ಮನಸ್ಸು ಸಮಾಧಾನವಾಗಿ ಇಟ್ಕೊಳ್ಳಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಎವರಿ ಮಂತು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಿರ ನೋಡಿ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಬೈಲ್ ಅನ್ನೋದು ಇವಾಗ ನಮ್ಮ ಜೀವನದ ಒಂದು ನಿತ್ಯ ಅವಸರವಾದಂಥ ಒಂದು ಸಾಧನವಾಗಿದೆ. ಒಂದೊತ್ತು ನಮಗೆ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ರು, ಲಂಚ್ ಮಿಸ್ ಆಗಿದ್ರು, ಡಿನ್ನರ್ ಮಿಸ್ ಆಗಿದ್ರು ಪರವಾಗಿಲ್ಲ, ನಮ್ಮ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿರಬೇಕು. ಮೊಬೈಲಿಂದಾನೇ ಎಲ್ಲ ಕೆಲಸಗಳು ನಡೀತಾ ಇದೆ. ಒಂದು ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟಿಂದ ನೀವು ದೇಶ ವಿದೇಶದಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು. ಇಲ್ಲಿಂದ ದೂರ ಪ್ರದೇಶಗಳನ್ನು ನೀವು ವಿಡಿಯೋ ಮುಖಾಂತರ ನೋಡ್ಬೋದು, ಆಡಿಯೋ ಮುಖಾಂತರ ಕೇಳ್ಬೋದು, ಮಾತಾಡ್ಬೋದು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲಿಂಗ್ಸ್ ಕೂಡ ಈ ಮೊಬೈಲ್ ಸಾಧನದಿಂದ ನೀವು ಮಾಡ್ಬೋದು. ಹಾಗಾದರೆ ಇಷ್ಟೊಂದು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಮೊಬೈಲು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು, ಇವೇನಾದರೂ ನಿಮ್ಗೆ ಗೊತ್ತಿಲ್ಲ ವಿಚಾರಗಳಂದರೆ ಗೂಗಲ್ ಮಾಡಿದರೆ ಯು ವಿಲ್ ಗೆಟ್ ಇನ್ಫಾರ್ಮೇಷನ್. ಒಂದು ಫ್ರೆಂಡ್ಗೆ ಕ್ವಿಕ್ಕಾಗಿ ಒಂದು ಮೆಸೇಜ್ ಮಾಡಬೇಕು, ಸಾವಿರಾರು ಮೈಲುಗಳ ದೂರದಲ್ಲಿರೋರ್ಗೂ ಒಂದು ಸೆಕೆಂಡಲ್ಲಿ ಒಂದು ಮೆಸೇಜ್ ಹೋಗುತ್ತೆ, ಒಂದು ಕಾಲ್ ಹೋಗುತ್ತೆ. ಇಂಥ ಈ ಆಧುನಿಕ ಯುಗದಲ್ಲಿ ಮೊಬೈಲಿನ ಪಾತ್ರ ನಮ್ಮ ಸ್ನೇಹಿತನಿಗಿಂತ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗಿಂತ ಹೆಚ್ಚಾದಂಥ ಒಂದು ಮುಖ್ಯವಾದಂಥದ್ದು ಈ ಮೊಬೈಲು. ಒಂದೇ ಮನೆಯಲ್ಲಿ ಒಟ್ಟಿಗೆ ಜನ ಇದ್ದರೂ ಕೂಡ ಆದರೆ ಎಲ್ಲರೂ ಮೊಬೈಲಲ್ಲೇ ನಿಮಗ್ನವಾಗಿರ್ತಾರೆ. ಅಂದರೆ ಈ ಮೊಬೈಲ್ ಯಾವ ಥರ ಇರಬೇಕು, ಇದನ್ನು ನಾವು ಯಾವ ಥರ ಜೋಪಾನ ಮಾಡ್ಕೋಬೇಕು, ಇದಕ್ಕೆ ಏನು ಪ್ರಿಕಾಷನ್ಸನ್ನು ನಾವು ತಗೊಳ್ಳಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಬರ್ತೀನಿ. ಮುಖ್ಯವಾಗಿ ಮೊಬೈಲು ನೀಟಾಗಿರಬೇಕು. ಮೊಬೈಲ್ ಗ್ಲಾಸ್ ಅಥವಾ ನಿಮ್ಮ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಒಡಿಬಾರ್ದು. ಅನಾದಿ ಕಾಲದಿಂದನೂ ಹಿರಿಯರು ಹೇಳ್ತಾರೆ, ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡ ಅಂತ. ಅದು ಮನಸ್ಸು ಒಡೆದಂಗೆನೆ. ನೀವು ಒಡೆದ ಸ್ಕ್ರೀನ್ ಅಥವಾ ಕನ್ನಡಿ ಮನೆಯಲ್ಲಿ ಇಟ್ಕೊಂಡಿದ್ರೆ ವ್ಯವಹಾರಗಳು ಕೂಡ ಒಡಿತಾ ಇರುತ್ತೆ. ಬಾಂಧವ್ಯಗಳು, ಸ್ನೇಹ, ಪ್ರೀತಿ ಕೂಡ ದೂರಗಳಾಗ್ತಾ ಇರ್ತವೆ. ಈ ಮೊಬೈಲ್ ಯಾವಾಗ ಒಂದು ವೇಳೆ ಸ್ಕ್ರೀನ್ ಅದು ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಹೊಸ ಸ್ಕ್ರೀನ್ ಹಾಕ್ಸಿ. ಮೊಬೈಲ್ ಯಾವಾಗಲೂ ನೀಟಾಗಿರಲಿ. ಪ್ರತಿನಿತ್ಯ ನಾವು ಯಾವ ಥರ ಸ್ನಾನ ಮಾಡ್ತೀವಿ ಅದಕ್ಕೆ ಕೂಡ ಒಂದು ನಿಮ್ಮ ಮೊಬೈಲನ್ನು ಒಂದು ಬಟ್ಟೆ ತೊಗೊಂಡೆಲ್ಲ ಜೋಪಾನವಾಗಿ ಇಟ್ಕೊಳ್ಬೇಕು. ಮತ್ತು ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಪ್ರತ್ಯೇಕವಾಗಿ ದೇವರ ಚಿತ್ರಗಳನ್ನು ಹಾಕ್ಕೋಬೇಡಿ. ಯಾಕಂದರೆ ನಾವು ಊಟ ಮಾಡ್ತಾ ಇರ್ತೀವಿ, ಎಡಗೈಯಲ್ಲಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಲೆಫ್ಟ್ ಹ್ಯಾಂಡಲ್ಲಿ ದೇವ್ರ ಫೋಟೋಗಳನ್ನು ಮುಟ್ಕೊಳ್ತಕ್ಕಂಥದ್ದು, ಮತ್ತು ಎಡಗೈಯಲ್ಲಿ ನಾವು ದೇವ್ರನ್ನ ಟಚ್ ಮಾಡ್ತಕ್ಕಂಥದ್ದು. ಮತ್ತು ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದರೆ ನಾವು ಆ ದೇವ್ರದ್ದು ಫೋಟೋನ ನೋಡ್ತಾ ಇರ್ತೀವಿ. ಕೆಲವರಿಗೆ ಬಾತ್ರೂಮಲ್ಲಿ ಕೂಡ ಫೋನಲ್ಲಿ ಮಾತಾಡ್ತಕ್ಕಂಥ ಅಭ್ಯಾಸ ಇರುತ್ತೆ. ಬಾತ್ರೂಮಲ್ಲಿ ಕೂಡ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಒಂದು ಸರ್ತಿ ನೀವು ಮೊಬೈಲನ್ನು ಆನ್ ಮಾಡಿದರೆ ದೇವ್ರು ಬಂದಾಗ ನೀವು ಬಾತ್ರೂಮಲ್ಲಿ ಆ ದೇವ್ರ ಫೋಟೋಗಳನ್ನು ಇಟ್ಕೊಳ್ಳೋದು ಎಷ್ಟು ಕರೆಕ್ಟ್ ಅಂತೀರಿ? ಇದರ ಬದಲಾಗಿ ನಿಮಗೆ ಲಕ್ಕಿ ನಂಬರು ಅಥವಾ ನಿಮಗೆ ಲಕ್ಕಿ ಇಷ್ಟವಾಗಿರ್ತಕ್ಕಂಥ ಒಂದು ಪ್ಲ್ಯಾಂಟ್ ಅಥವಾ ಪ್ರಕೃತಿಯ ಒಂದು ಚಿತ್ರವನ್ನು ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಅದೃಷ್ಟಕ್ಕೆ ಒಲೆದು ಬರ್ತಕ್ಕಂಥ ಒಂದು ಬಣ್ಣದ ಚಿತ್ರವನ್ನು ಅದರಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಏನಾದರೂ ಒಂದು ಚಿತ್ರಗಳನ್ನು ಅದರಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ನಿಮ್ಮ ರಾಶಿಗಳು ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಆಗಿದ್ದರೆ ಏನಾದರೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಪೋಸ್ಟರ್ಸ್ ಇರ್ತಕ್ಕಂಥ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳಿ, ನಿಮ್ಗೆ ತುಂಬ ಸಹಾಯ ಆಗುತ್ತೆ. ಅದೇ ಅಗ್ನಿತತ್ವ ರಾಶಿಗಳಾಗಿರ್ತಕ್ಕಂಥ ಮೇಷ, ಸಿಂಹ, ಧನುಸ್ಸು ರಾಶಿಯವರು ಈ ಅಗ್ನಿಗೆ ಅಂದರೆ ಬ್ರೈಟ್ ಆಗಿರ್ತಕ್ಕಂಥ ಕಲರ್ಸು, ಲೈಟು, ಸನ್ಲೈಟು, ಈ ಥರ ಬ್ರೈಟ್ ಆಗಿರ್ತಕ್ಕಂಥ ಚಿತ್ರಗಳು ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಭೂತತ್ವದ ರಾಶಿಗಳಾಗಿರ್ತಕ್ಕಂಥ ಕನ್ಯಾ, ವೃಷಭ ಮತ್ತು ಮಕರ, ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಭೂಮಿಯಲ್ಲಿ ಬ್ಯೂಟಿಫುಲ್ಲಾಗಿ ಬೆಳೆದಿರ್ತಕ್ಕಂಥ ಗಿಡ,
ಬೆಳೆ ಧಾನ್ಯ ಇಂಥದನ್ನು ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಬೆಟ್ಟ ಗುಡ್ಡ ಕಾಡು ಮೇಡು ಇಂಥದನ್ನೆಲ್ಲ ಕೂಡ ನೀವು ಚಿತ್ರ ಹಾಕ್ಕೊಂಡಿದ್ರೆ ನಿಮಗೆ ಬೇಗ ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ವ್ಯವಹಾರಗಳು ಬೇಗ ನಡೆಯುತ್ತೆ. ಮತ್ತು ಪ್ರೀತಿ ಬಾಂಧವ್ಯಗಳು ಕೂಡ ಉತ್ತೇಜನಗೊಳಿಸುತ್ತೆ. ಮತ್ತು ವಾಯುತತ್ವದ ರಾಶಿಗಳಾಗಿರ್ತಕ್ಕಂಥ ತುಲ, ಅಗೈನ್ ಮಿಥುನ ಮತ್ತು ಕುಂಭ ರಾಶಿಯವರು ಇದನ್ನು ಗಾಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ಪೇಸು, ಆಕಾಶದಲ್ಲಿ ಇರ್ತಕ್ಕಂಥ ಚಿತ್ರಗಳು, ಮೋಡಗಳು. ಯಾಕಂದರೆ ಮೋಡಗಳು ಕೂಡ ಗಾಳಿಯಲ್ಲಿ ಚಲಿಸ್ತಾ ಇರ್ತವೆ. ಇದು ವಾಯುತತ್ವ ಆಗಿರೋದರಿಂದ ಮೋಡಗಳ ಚಿತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಆ ಮೋಡಗಳಲ್ಲಿ ಇರ್ತಕ್ಕಂಥ ಆ ಚಂದಮಾಮನನ್ನು ಇರೋ ಫೋಟೋನ ನೀವು ಮೊಬೈಲಲ್ಲಿ ಕ್ಲಿಕ್ಸ್ಕೊಳ್ಳೋದ್ರಿಂದ, ಆ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳೋದ್ರಿಂದ ನೀವು ಬೇಗ ಕನೆಕ್ಟ್ ಆಗಿ ನಿಮಗೆ ಒಳ್ಳೆ ಮೂಡ್ ಕೂಡ ಬಂದು ಆವತ್ತಿನ ಕೆಲಸ ಕಾರ್ಯಗಳು ಬೇಗ ನಿಮಗೆ ಆಗೋದಕ್ಕೆ ಒಳ್ಳೆಯದಾಗತ್ತೆ. ಹೀಗೆ ಸ್ಕ್ರೀನ್ ಸೇವರನ್ನು ಬಳಸ್ತಕ್ಕಂಥದ್ದು. ಮತ್ತು ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು. ಸಾಕಷ್ಟು ಜನ ಏನಂದರೆ ಎದುರು ಬದುರು ಬಂದಾಗಲೇ ಸ್ಮೈಲ್ ಕೊಡ್ತಾ ಇರ್ತಾರೆ. ಆದರೆ ನಿಮ್ಮ ಬಾಂಧವ್ಯಗಳನ್ನು ಕನೆಕ್ಟ್ ಮಾಡ್ತಾ ಇರೋದ್ರಿಂದ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ಸು, ಮನಸ್ಸಿನಿಂದ ಮನಸ್ಸಿಗೆ ಕನೆಕ್ಷನ್ ಕೊಡೋದಾಗಿರೋದ್ರಿಂದ, ಫೋನಲ್ಲಿ ಮಾತಾಡುವಾಗಲೂ ಕೂಡ ನೀವು ಸ್ಮೈಲ್ ಕೊಡೋದ್ರಿಂದ ಅದು ಎದುರುಗಡೆ ವ್ಯಕ್ತಿಗೆ ಆ ಭಾವನೆಗಳು ಕೂಡ ಆ ತರಂಗಗಳ ಮುಖಾಂತರ ಹೋಗುತ್ತೆ. ಯಾವಾಗಲೂ ಕೂಡ ಮೊಬೈಲನ್ನು ಉಪಯೋಗಿಸ್ಕೊಳ್ಳುವಾಗ ನಿಮಗೆ ದಿನನಿತ್ಯದ ವ್ಯವಹಾರಗಳಿಗೆ ಹೊರತಾಗಿ ಬೇರೆ ನಿಮಗೆ ಹಾನಿ ಆಗ್ತಕ್ಕಂಥ ಮೆಸೇಜ್ಗಳನ್ನು ಕಳಿಸೋದು ಅಥವಾ ಬೇಡದೇ ಇರತಕ್ಕಂಥ ನೀವು ನೋಡೋದ್ರಿಂದ ಕೂಡ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಯಾಕಂದರೆ ಪದೇ ಪದೇ ನಾವು ಆ ನೆಗೆಟಿವ್ ಚಿತ್ರಗಳನ್ನು ನೋಡೋದ್ರಿಂದನೋ ಅಥವಾ ನಾವು ಬೇಡದೇ ಇರೋದನ್ನು ಕಾಲಹರಣ ಮಾಡೋದರಿಂದ ನಮ್ಮ ಮೇಲೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗ ಶಿಸ್ತುಬದ್ಧವಾಗಿ ಮಾತಾಡ್ತಕ್ಕಂಥದ್ದು, ಗೌರವವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರ ಮನಸ್ಸಿಗೆ ಟಚ್ ಆಗೋ ಥರ ಮಾತಾಡೋದು, ಆ ಒಂದು ಕಲೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲನ್ನು ಸಾಧ್ಯವಿದಷ್ಟು ಒಡೆದಿರತಕ್ಕಂಥ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ. ಬೇಡದೇ ಇರೋರು ಮೆಸೇಜ್ಗಳನ್ನು ಕಳಿಸೋದು, ಇದರಿಂದ ಕೂಡ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನೀವು ಯಾರಿಗೋ ಒಂದು ಪೋಸ್ಟ್ ಹಾಕ್ತೀರಿ, ನೆಗೆಟಿವ್ ಪೋಸ್ಟ್, 1000 ಜನ ಬೈಕೊಳ್ತಾರೆ, ಇವನಿಗೇನು ತಲೆ ಇದೆಯಲ್ಲೋ, ಇವನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ. ಅದೆಲ್ಲ ಕೂಡ ನೆಗೆಟಿವ್ ಬರುತ್ತೆ. ಒಂದು ವೇಳೆ ನೀವು ಪಾಸಿಟಿವ್ ಮೆಸೇಜ್ ಕೊಟ್ಟು ನಿಮ್ಮ ಶತ್ರುಗಳು ಆ ಥರ ಬೈಕೊಂಡಿದ್ರೆ ಅದ್ರ ಮೇಲೆ ನಿಮಗೇನೂ ಆಗೋದಿಲ್ಲ. ಆದರೆ ನಾವು ಇನ್ನೊಬ್ಬರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಮೆಸೇಜಸ್ ಕೊಡ್ತಕ್ಕಂಥದ್ದು, ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದು ಕೂಡ ಮಾಡೋದರಿಂದ ನಾವು ರಾಹುವಿನ ಪ್ರಭಾವಕ್ಕೆ ಒಳಗಾಗ್ತೀವಿ. ನಾವು ಬಾತ್ರೂಮಲ್ಲಿ ಮೊಬೈಲ್ ಯೂಸ್ ಮಾಡೋದರಿಂದ ರಾಹುವಿನ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದರಿಂದ ಮತ್ತು ಆ ತರಂಗಗಳು ಕೂಡ ಪದೇ ಪದೇ ನಾವು ಹತ್ತಿರದಲ್ಲಿ ಇಟ್ಕೊಳ್ಳೋದು ಮತ್ತು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ತರಂಗಗಳಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ವೇರಿಯೇಷನ್ಸ್ ನಡೀತಾ ಇರುತ್ತೆ. ಸಾಧ್ಯವಿದ್ದಷ್ಟು ಕೂಡ ಮೊಬೈಲನ್ನು ಮಲ್ಕೊಳ್ಳುವಾಗ ದೂರದಲ್ಲಿಟ್ಟು ಮಲ್ಕೊಳ್ಳೋದು, ಈ ಥರ ಕೆಲವು ಶಿಸ್ತುಗಳನ್ನು ನೀವು ಕಲ್ತ್ಕೊಂಡಿದ್ರೆ ಒಳ್ಳೆಯದು. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ಗೆ ನೀವು ಗೂಗಲ್ ಮಾಡಿದರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಸಿಗುತ್ತೆ ನಿಮಗೆ. ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತು ನಡೀತಾ ಇರೋದಕ್ಕೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.